ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟವಾನ್ ಕಷ್ಟಹರ್ತॄನ್ನಃ ವಿದ್ಯಾನ್ ಅನ್ಯಾನ್ ಮುನೀನ್ ನಮಃ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ರಾಮಾಯಣ ಬೇಕಾದಷ್ಟು ಗ್ರಂಥಗಳು ಇದೆ. ನಮ್ಮ ಆಚಾರ್ಯರು ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ ರಾಮಾಯಣದ ಕಥೆಯನ್ನು ಸಂಗ್ರಹಿಸಿದ್ದಾರೆ. ವಾಲ್ಮೀಕಿ ರಾಮಾಯಣ ಆಚಾರ್ಯರಿಗೆ ಮೂಲ ಅಲ್ಲ, ಮೂಲ ರಾಮಾಯಣ ಅದಕ್ಕೆ ಮೂಲ. ಆ ಮೂಲ ರಾಮಾಯಣದ ಕಥೆಗಳನ್ನು ಘಟನೆ ಮಾಡಿ ನಮ್ಮ ಆಚಾರ್ಯರು ತಾತ್ಪರ್ಯನಿರ್ಣಯದಲ್ಲಿ ಏನು ಕಥೆಯನ್ನು ಹೇಳಿದ್ದಾರೆ, ಮಂತ್ರಾಲಯ ಪ್ರಭುಗಳು ತಾತ್ಪರ್ಯನಿರ್ಣಯ ಭಾವಸಂಗ್ರಹ ಎಂಬ ಗ್ರಂಥದಲ್ಲಿ ರಾಮಾಯಣದ ಕಥೆಯನ್ನು ಉಲ್ಲೇಖ ಮಾಡ್ತಾರೆ. ಒಂದು ರಾಮಚರಿತ್ರ ಮಂಜರಿಗಿಂತ ಬೇರೆ ಇದೆ ರಾಯರು ಮಾಡಿದ ಕೃತಿ. ಇನ್ನೊಂದು ತಾತ್ಪರ್ಯನಿರ್ಣಯದಲ್ಲಿ ಬರುವ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಶ್ಲೋಕದ ಹಾಗೆ 32 ಶ್ಲೋಕಗಳಲ್ಲಿ ರಾಯರು ಪರಮೋಪಕಾರ ಮಾಡಿದ್ದಾರೆ. ತಾತ್ಪರ್ಯನಿರ್ಣಯ ಪಾರಾಯಣ ಮಾಡಲಿಕ್ಕೆ ಪುರುಷೋತ್ತಿ ಇರದಿದ್ದವರಿಗೆ ತಾತ್ಪರ್ಯನಿರ್ಣಯದ ಪಾರಾಯಣದ ಪೂರ್ಣ ಫಲ ಬರಬೇಕು. ಅದಕ್ಕೆ ರಾಯರು ಮಾಡಿದ ಪರಮೋಪಕಾರ ತಾತ್ಪರ್ಯನಿರ್ಣಯ ಭಾವಸಂಗ್ರಹ ಅಂತ. ಅದರಲ್ಲಿ ರಾಮಾಯಣದ ಕಥೆಯನ್ನು ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ಶ್ಲೋಕದ ಮೂಲಕ ಅದರ ಸಂಗ್ರಹವನ್ನು ನಮ್ಮ ರಾಯರು ಮಾಡಿ ತೋರಿಸಿದ್ದಾರೆ. ಅದರಲ್ಲಿ ರಾಮಾಯಣದ ಆರಂಭದ ಶ್ಲೋಕ ರಾಯರು ಹೇಳ್ತಾರೆ, ಯದ್ವೃದ್ಧಿರ್ ಜನಮೋಷಿನಿ ಮುದಮಿತ ಯದ್ದರ್ಶನಾತ್ ಸಜ್ಜನಾಃ ಏನರ್ಷಿ ಪ್ರಿಯಕಾರಿಣ ನಿಶಿಚರೀ ಹಂತ್ರ ಕ್ರತೂ ರಕ್ಷಿತಾಃ ಯೋ ಹಲ್ಯಾನ್ ಸಪತಿಂ ಯದಾತ್ ಹರದನು ಬಂತ್ವಾ ಆವಹದ್ ಜಾನಕೀನ್ ಜೇತಾ ವರ್ತ್ಮನಿ ಭಾರ್ಗವಸ್ಯ ನಗರಿ ರಾಮೋ ಗತೋ ಅವ್ಯಾತ್ ಸಮಾಂ. ಸುಲಭದ ಶ್ಲೋಕ. ರಾಯರ ಶೈಲಿ ಅಂದರೆ ಸರಳ, ಅತ್ಯಂತ ಕ್ಲಿಷ್ಟ, ತುಂಬ ಸರಳ. ಈ ಶ್ಲೋಕ ಓದಿದರೆ ಬಾಲಕಾಂಡದ ಕಥೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಡೀ ರಾಮಾಯಣದ ಬಾಲಕಾಂಡದ ಕಥೆ ಏನು ಅಂತ ಯಾರಾದರೂ ಕೇಳಿದರೆ, ದಿನ ನರದೇವರ ಪೂಜೆ ಮಾಡುವಾಗ ಈ ಶ್ಲೋಕ ಪಾರಾಯಣ ಮಾಡಿದರೆ ಬಾಲಕಾಂಡದ ಕಥೆ ತಲೆಯಲ್ಲಿ ಬಂದು ಕೂಡುತ್ತೆ. ಸೋದದು ನೋಡಿ, ಯದ್ವೃದ್ಧಿರ್ ಜನಮೋಹಿನಿ, ರಾಮದೇವರು ಬೆಳೆದರು. ಈ ವೃದ್ಧಿ ಇದು ಲೋಕದ ದೃಷ್ಟಿಯಿಂದ. ಮುದಮಿತಾಹ ಯದ್ದರ್ಶನಾತ್ ಸಜ್ಜನಾಹ, ಆ ರಾಮದೇವರ ದರ್ಶನದಿಂದ ಸಜ್ಜನರಿಗೆಲ್ಲ ಆನಂದ ಆಯಿತು. ಮುದಂ ಇತಾಹ, ಆನಂದ ಆಯಿತು. ಎಲ್ಲ ಸಜ್ಜನ ವರ್ಗಕ್ಕೆ ಆನಂದವೇ ಆನಂದ. ಏನರ್ಷಿ ಪ್ರಿಯ ಕಾರಿಣ ನಿಶಿಚರೀ ಹಂತ್ರ ಕ್ರತೂ ರಕ್ಷಿತ. ರಾಮದೇವರು ವಿಶ್ವಾಮಿತ್ರರ ಬೆನ್ನ ಹಿಂದೆ ಹೋದರು. ಋಷಿ ಪ್ರಿಯ ಕಾರಿಣ, ಋಷಿ ವಿಶ್ವಾಮಿತ್ರನಿಗೆ ಪ್ರಿಯವನ್ನು ಮಾಡಬೇಕು ಅನ್ನುವ ದೃಷ್ಟಿಯಿಂದ ವಿಶ್ವಾಮಿತ್ರನ ಬೆನ್ನ ಹಿಂದೆ ಹೊರಟ ರಾಮ ನಿಶಿಚರೀ ಹಂತ್ರ, ನಿಶಿಚರಿ ಒಬ್ಬರು ತಾಟಕವನ್ನು ಸಂಹಾರ ಮಾಡಿದ. ಕ್ರತೂ ರಕ್ಷಿತ, ವಿಶ್ವಾಮಿತ್ರನ ಯಾಗವನ್ನು ರಕ್ಷಣೆ ಮಾಡಿದ. ಯೋ ಹಲ್ಯಾಂ ಸಪತಿಂ ಯದಾತ್, ದಾರಿಯಲ್ಲಿ ಹೋಗುವಾಗ ಸೀತೆಯ ಸ್ವಯಂವರದ ಘೋಷಣೆ ಆದಾಗ ಅಹಲ್ಯಾಂ ಅಪತಿಂ ಸಪತಿಂ ಯದಾತ್, ಗಂಡನಿಂದ ದೂರವಾದಂತಹ ಅಹಲ್ಯೆಯನ್ನು ಸಪತಿಂ ಯದಾತ್, ಗಂಡನ ಜೊತೆಗೆ ಸೇರಿಸಿದರು ರಾಮದೇವರು. ಧನುರ್ಬಂತ್ವ, ಹರಧನುರ್ಬಂತ್ವ, ರುದ್ರದೇವರ ಧನುಸ್ಸನ್ನು ಮುರಿದು ರಾಮದೇವರು ಅವಹತು ಜಾನಕಿ, ಸೀತೆಯನ್ನು ಮದುವೆ ಆದ. ಮದುವೆಯಾಗಿ ಹೋಗುವಾಗ ಜೇತ ವರ್ತ್ಮನಿ ಭಾರ್ಗವಸ್ಯ, ಪರಶುರಾಮ ದೇವರು ಸಿಕ್ಕಿದರು. ಜೇತ ಭಾರ್ಗವಸ್ಯ ನಗರೀಂ ರಾಮ ಗತಃ, ಅಯೋಧ್ಯೆ ಪಟ್ಟಣಕ್ಕೆ ಸೇರಿದ. ಎಲ್ಲರನ್ನೂ ರಕ್ಷಣೆ ಮಾಡಲಿ. ಎಷ್ಟು ಚೆನ್ನಾಗಿದೆ ನೋಡಿ. ಮಿತವಾದ ಶಬ್ದದಲ್ಲಿ ಇಡೀ ಬಾಲಕಾಂಡದ ತಿರುಳು ಕೊಡುವ ಸಾಮರ್ಥ್ಯ ಅದು ಮಂತ್ರಾಲಯ ಪ್ರಭುಗಳದ್ದು. ಅದ್ಭುತವಾದನ್ನು ಈ ಶ್ಲೋಕದಲ್ಲಿ ನಾವು ನೋಡಬಹುದು. ಸುಲಭವಾಗಿ ಅರ್ಥ ಆಗುವ ಶ್ಲೋಕ. ಹಾಗಾಗಿ ಇದನ್ನು ನಾವು ಪಾರಾಯಣ ಮಾಡಲಿಕ್ಕೆ ಉಪಯೋಗ ಮಾಡಿದರೆ ಸಂಸ್ಕೃತದ ಬೆಳವಣಿಗೆ ಮುಂದೆ ಒಟ್ಟಿಗೆ ನಮಗೆ ರಾಮದೇವರ ಮಹಿಮೆಯನ್ನು, ಆಚಾರ್ಯರ ನಿರ್ಣಯದ ಕಥೆಯನ್ನು, ರಾಮಾಯಣದ ಕಥೆ ಎಲ್ಲ ತಿಳ್ಕೊಂಡ ಪುಣ್ಯ ಈ ಶ್ಲೋಕದಲ್ಲಿ ಇದೆ. ಇದರಲ್ಲಿ ನಾವು ಗಮನಿಸಬೇಕಾದ ಕೆಲವು ಅಂಶಗಳಿವೆ. ಇದರಲ್ಲಿ ಭಾವಸಂಗ್ರಹದಲ್ಲಿ ಏನೆಲ್ಲ ವೈಶಿಷ್ಟ್ಯ ಇದೆ ನಾವು ಗಮನಿಸಬೇಕಾದ. ಇದರಲ್ಲಿ ಸಮಯಗಳನ್ನು ಯಾವುದನ್ನೂ ಬಿಡುವುದಿಲ್ಲ. ಸಂಗ್ರಹ ಅಂದರೆ ಹಾಗೆ
ಯಾವುದನ್ನೂ ಬಿಡಬಾರದು. ರಾಯರು ಬಿಡುವುದಿಲ್ಲ, ಬಿಟ್ಟಿದ್ದಾರೆ. ಅದನ್ನು ಹೇಗೆ ನಾವು ಸಂಗ್ರಹಿಸಬೇಕು ಇದನ್ನು ನಾವು ಗಮನಿಸಬೇಕಾದ ಒಂದು ಅಂಶ. ಈ ಪದಗಳ ಜೋಡಣೆ, ಸರಳವಾದ ಪದಗಳ ಜೋಡಣೆಯಲ್ಲಿ ರಾಮದೇವರ ವೈಶಿಷ್ಟ್ಯ ಇಲ್ಲಿದೆ. ರಾಮ ಅಂತ ಹೇಳಿದ ತಕ್ಷಣ ನಮ್ಮ ತಲೆಯಲ್ಲಿ ಏನು ಕೂಡಬೇಕು ಅದನ್ನು ಈ ಶ್ಲೋಕದಲ್ಲಿ ರಾಯರು ಸಂಗ್ರಹಿಸಿದ್ದಾರೆ. ಎರಡನೇ ಇದರಲ್ಲಿ ಗಮನಿಸಬೇಕಾಗಿದೆ. ಇದನ್ನು ನೋಡಿ, ಮೊದಲನೇ ಅಂಶ ರಾಮ ಅಂದರೆ ನಮಗೆ ಏನು ಸಮಸ್ಯೆ ಇದೆ ಅದನ್ನು ಪರಿಹಾರ ಮಾಡುವ ದೇವರು. ಯಾವುದು ಇಷ್ಟ ಅದನ್ನು ಕೊಡುವ ದೇವರು ರಾಮ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವ ಸಂಪದಾಂ. ಆಪತ್ತು ಪರಿಹಾರ ಮಾಡಬೇಕು, ಸಂಪತ್ತನ್ನು ಕೊಡಬೇಕು. ಅದಕ್ಕೆ ರಾಮದೇವರು ಅಂತ ಹೆಸರು. ರಾಮ ಎಂಬಲ್ಲಿ 2 ಅಕ್ಷರ ಇದೆ, ರ ಮತ್ತು ಮ. ರ ಅಂದರೆ ರೀಂಗ್ ಕ್ಷಯೆ, ಅಂದರೆ ನಮ್ಮ ಸಮಸ್ಯೆಯನ್ನು ಕ್ಷಯ ಮಾಡುವವ. ಆಮ ಅಂದರೆ ಸಂಪತ್ತನ್ನು ಇಷ್ಟವಾದ್ದನ್ನು ಕೊಡುವವ. ಇದು ರಾಮ ಅಂದರೆ ಅಷ್ಟು. ನಮ್ಮ ಕಷ್ಟವನ್ನು ಪರಿಹಾರ ಮಾಡಬೇಕು, ಇಷ್ಟವನ್ನು ಕೊಡಬೇಕು. ಅದಕ್ಕೆ ರಾಮ. ದಿನ ನಾವು ರಾಮ 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 ಅಂತ ಹೇಳುವಾಗ ಕಷ್ಟವನ್ನು ಪರಿಹಾರ ಮಾಡು, ಇಷ್ಟವನ್ನು ಕೊಡು. ನಿಮ್ಮದು ಏನು ಕೇಳಲಿಕ್ಕಿದೆ ಅದೆಲ್ಲ ಇಲ್ಲಿ ಕ್ರೋಢೀಕರಣ. ಇನ್ನೇನು ನೀವು ಹೇಳಲಿಕ್ಕಿಲ್ಲ ದೇವರ ಹತ್ರ ಹೋಗಿ, ದೇವರೇ ಅದು ಕೊಡು, ಇದು ಬೇಡ ಹೇಳಲಿಕ್ಕಿಲ್ಲ. ಯಾಕೆಂತಂದರೆ ಯಾವುದು ನನಗೆ ಅನಿಷ್ಟ ಅದನ್ನು ಪರಿಹಾರ ಮಾಡು, ಯಾವುದು ಇಷ್ಟ ಅದನ್ನು ಕೊಡು. ನಿಮ್ಮದು ಪಟ್ಟಿಯೇ ಬೇಡ, ದೊಡ್ಡ ಪಟ್ಟಿ, ಅದು ಕೊಡು, ಇದು ಕೊಡು, ಇದು ಕೊಡು, ಏನು ಕೇಳೋದು ಬೇಡ. 2ರಲ್ಲಿ ಎಲ್ಲವೂ ಸಂಗ್ರಹಿತವಾಯಿತು. ನಮ್ಮ ಆಚಾರ್ಯರ ಸಿದ್ಧಾಂತ ಇದು. ಅದನ್ನು ರಾಮಶಬ್ದದಲ್ಲಿ ನಾವು ನೋಡ್ತೇವೆ. ನಮ್ಮ ಅನಿಷ್ಟ ಯಾವುದು ನನಗೆ ಬರಬಾರದು, ಯಾವುದು ಒಳ್ಳೆಯದಲ್ಲ ಅದನ್ನೆಲ್ಲ ದೂರ ಮಾಡು, ಯಾವುದು ಇಷ್ಟ ಅದನ್ನು ಕರುಣಿಸು ಅಂತ ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ. ಇದು ರಾಮಶಬ್ದದ ಅರ್ಥ. ರಾಮ ಅಂತ ಹೇಳುವಾಗ ಇಷ್ಟು ನಾವು ಚಿಂತನೆ ಮಾಡಬೇಕಾದ್ದು. ಕೃಷ್ಣ ಅಂತ ಹೇಳುವಾಗಲೂ ಅದೇ ಅರ್ಥ. ಕೃಷಿ ಅಂದರೆ ಕರ್ಷಣೆ ಮಾಡು, ನಮಗೆ ಯಾವುದು ಅನಿಷ್ಟ ಅದನ್ನು ಕರ್ಷಣೆ ಮಾಡು. ನ ಅಂದರೆ ಸುಖ, ಯಾವುದು ಇಷ್ಟ ಅದನ್ನು ಕೊಡು, ಸುಖ ಕೊಡು ಅಂತ. ಕೃಷ್ಣ ಅಂದರೂ ಅಷ್ಟೇ, ರಾಮ ಅಂದರೂ ಅಷ್ಟೇ. ಹಾಗಾಗಿ ರಾಮಾಯ ನಮಃ ಕೃಷ್ಣಾಯ ನಮಃ ಅಂತ ಹೇಳಿದರೆ ನಮಗೆ ಕಷ್ಟವನ್ನು ಪರಿಹಾರ ಮಾಡಿ ಇಷ್ಟವನ್ನು ಕೊಡುವ ದೇವರು. ರಾಯರ ಈ ಭಾವಸಂಗ್ರಹದಲ್ಲಿ ನೋಡಿ, ಇಷ್ಟು ಅಂಶಕ್ಕೆ ರಾಯರು ಒತ್ತು ಕೊಟ್ಟಿದ್ದಾರೆ ನೋಡಿ. ನೋಡಿ, ಯದ್ಗುರುಗುರು ಜನಮೋಹಿನಿ, ಅಯೋಗ್ಯರಿಗೆ ಮೋಹ ಮಾಡಿದ ರೂಪ ರಾಮರೂಪ. ನಿಮಗೊತ್ತು, ಆರಂಭದಿಂದ ಕೊನೆಯ ತನಕ ರಾಮದೇವರು ಜನರಿಗೆ ಅಯೋಗ್ಯರಿಗೆ ಮೋಹವನ್ನು ಉಂಟು ಮಾಡಿಕೊಟ್ಟಿದ್ದಾರೆ. ಇಡೀ ರಾಮಾಯಣದ ಕಥೆ ಬೆಳೆದದ್ದೇ ಹಾಗೆ. ಹೇಗೆ ಅಂದರೆ ರಾಮದೇವರು ಅವರ ಬಗ್ಗೆ ಕೈಕೇಯಿಗೆ ತಲೆ ಕೆಟ್ಟು ಹೋಯಿತು, ಕಾಡಿಗೆ ಹೋಗಬೇಕು ಅಂತ ಹೇಳಿದ್ಲು. ಅಷ್ಟು ಒಳ್ಳೆಯ ಹೆಣ್ಮಗಳು ಕೈಕೇಯಿ ರಾಮದೇವರನ್ನು ಕಾಡಿಗೆ ಕಳಿಸಬೇಕಾಗಿದ್ರೆ ಜನಮೋಹಿನಿ ಅಯೋಗ್ಯರಿಗೆ, ಅಂದರೆ ಅವಳೊಳಗಿದ್ದ ನಿಗೃತಿ ಅನ್ನುವ ರಾಕ್ಷಸಿಗೆ, ಮಂತರಿಗೆ ಮೋಹವನ್ನು ಉಂಟು ಮಾಡಿಕೊಟ್ಟ ರೂಪ. ಯದ್ಗುರುದಿರ್ ಜನಮೋಹಿನಿ ಅಂತ. ಅದೇ ರೀತಿಯಾಗಿ ಕಾಡಿಗೆ ಹೋದರೆ ಆ ಕಾಡಿನಲ್ಲಿ ಅಲ್ಲಿ ಶೂರ್ಪಣಕ್ಕೆ ಬರುವುದು, ಮತ್ತೆ ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋಗೋದು, ಸೀತೆಯನ್ನು ರಾವಣ ಕದ್ದಿ ಹಿಡ್ಕೊಂಡು ಹೋಗೋದು, ಏನು ಮೋಸ. ಯಾಕೆಂದರೆ ರಾಮ ಸೀತೆಯರಿಗೆ ವಿಯೋಗ ಎಂಬುದು ಇಲ್ಲವೇ ಇಲ್ಲ. ಸೀತೆ ರಾಮನ ಜೊತೆಗೇ ಇರುವವಳು. ಲಕ್ಷ್ಮೀನಾರಾಯಣರಿಗೆ ವಿಯೋಗ ಅನ್ನೋದು ಇಲ್ಲವೇ ಇಲ್ಲ. ಜನಮೋಹಿನಿ ಇದು, ಜನರಿಗೆ ವ್ಯಾಮೋಹಕವಾಗಿರತಕ್ಕಂಥದ್ದು ರೂಪ. ಎಲ್ಲ ಕಪಿಗಳನ್ನು ಮುಂದಿಟ್ಟುಕೊಂಡು ರಾಮ ಯುದ್ಧವನ್ನು ಮಾಡ್ತಾನೆ. ಇದು ಜನಮೋಹಿನಿ, ಜನರಿಗೆ ಮೋಹಕವಲ್ಲ. ಇದು ಇಡೀ ರಾಮಾಯಣದ ಒಟ್ಟು ಸಾರ. ಹಾಗೆಯೇ ದೇವರು ಅಯೋಗ್ಯರಿಗೆ ವಿಮೋಹವನ್ನು, ವಿಪರೀತ ಜ್ಞಾನವನ್ನು ಕೊಟ್ಟೇ ಕೊಡ್ತಾನೆ. ಎಲ್ಲ ಕಡೆ ಹಾಗೇನೇ ಇರುವಂತಹದ್ದು. ಒಂದು ವಸ್ತುವನ್ನು ನೋಡಿದಾಗ ಒಬ್ಬನಿಗೆ ಒಳ್ಳೆಯ ಜ್ಞಾನ ಬರ್ತದೆ, ಒಬ್ಬನಿಗೆ ವಿಪರೀತ ಜ್ಞಾನ ಬರ್ತದೆ. ಅದು ಅವರವರ ಯೋಗ್ಯತೆ ಅಷ್ಟೇ. ನಾವು ಪೂಜೆ ಮಾಡಿದ್ರೆ ಕೆಲವರು ಹೇಳ್ತಾರೆ ನೋಡಿ ಪ್ರದರ್ಶನ ಮಾಡ್ತಾನೆ ಅಂತ ಹೇಳ್ಬೋದು. ಅವರಿಗೆ ವ್ಯಾಮೋಹಕ, ಒಳ್ಳೆಯದು ಇಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂತ ಒಳ್ಳೆಯ ಚಿಂತನೆಯೂ ಬರ್ಬೋದು. ಹಾಗಾಗಿ ಅಯೋಗ್ಯರಿಗೆ ವ್ಯಾಮೋಹಕವಾದ, ಯೋಗ್ಯರಿಗೆ ಒಳ್ಳೆಯ ಜ್ಞಾನವನ್ನು ಕೊಡುವ ರೂಪ ಅದು ರಾಮರೂಪ. ಅದನ್ನು ರಾಯರು ಹೇಳ್ತಾರೆ, ಯದ್ಗುರುದಿರ್ ಜನಮೋಹಿನಿ, ಅಯೋಗ್ಯರಿಗೆ ವ್ಯಾಮೋಹಕವಾದ ರೂಪ ರಾಮನದ್ದು. ನೋಡಿ, ಅದರ ನಂತರ ಕೂಡಲೇ ರಾಯರು ಹೇಳ್ತಾರೆ, ಮುದಮಿತ ಯದ್ದರ್ಶನಾತ್ ಸಜ್ಜನಾಹ, ಸಜ್ಜನರಿಗೆ ಆನಂದವನ್ನು ಕೊಟ್ಟ ರೂಪ. ಅಯೋಗ್ಯರಿಗೆ ವ್ಯಾಮೋಹ, ಸಜ್ಜನರಿಗೆ ಆನಂದವನ್ನು ಕೊಟ್ಟ ರೂಪ. ಅಂದರೆ ಅನಿಷ್ಟ ನಿವರ್ತಕ, ಇಷ್ಟ ಪ್ರಾಪಕ, ಈ 2 ಅಂಶ ಮೊದಲನೇ
ದವದಲ್ಲಿ ಗೊತ್ತಾಗುತ್ತೆ. ಎರಡನೇ ಪದಕ್ಕೆ ಬಂದರೆ ಏನರ್ಷಿ ಪ್ರಿಯ ಕಾರಿಣ ನಿಶಿಚರೀ ಹಂತ್ರ ಕ್ರತೂ ರಕ್ಷಿತ. ಇಲ್ಲಿ ನೋಡಿ, ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ. ನಿಶಿಚರೀ ಹಂತ್ರ ಅಂತ ಹೇಳಿದ್ರಿಂದ ರಾಕ್ಷಸರನ್ನು ಸಂಹಾರ ಮಾಡಿದವ ಅಂದರೆ ಅನಿಷ್ಟ ನಿವೃತ್ತಿ ಆಯಿತು. ರಾಕ್ಷಸರ ಸಂಹಾರ ಆಗದೆ ಸಜ್ಜನರಿಗೆ ಇಷ್ಟ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ನಿಶಿಚರೀ ಹಂತ್ರ ಅಂತ ಹೇಳಿದ್ರಿಂದ ಇದು ಅನಿಷ್ಟ ನಿವೃತ್ತಿಯನ್ನು ಹೇಳಿದಾಗಾಯಿತು. ಏನರ್ಷಿ ಪ್ರಿಯ ಕಾರಿಣ ಅಂತ ಹೇಳಿದ್ರಿಂದ ವಿಶ್ವಾಮಿತ್ರರಿಗೆ ಇಷ್ಟವನ್ನು ಮಾಡಿದವ, ವಿಶ್ವಾಮಿತ್ರನ ಉಪಾಸನೆ ಮಾಡುವವರಿಗೆ ಒಳ್ಳೆದನ್ನು ಕರುಣಿಸುವವ, ಇದರಿಂದ ಇಷ್ಟ ಪ್ರಾಪ್ತಿಯನ್ನು ಹೇಳಿದ ಹಾಗಾಯಿತು. ಮೂರನೇ ಪದಕ್ಕೆ ಬಂದರೆ ಯೋ ಅಹಲ್ಯಾಂ ಸಪತಿಂ ಯದಾತ್ ಜಾನಕೀಂ ಅವಹತ್. ಎರಡು ಅಂಶ. ಅಹಲ್ಯೆಯ ಶಾಪವನ್ನು ವಿಮೋಚನೆ ಮಾಡಿದ, ಸೀತೆಯನ್ನು ಸ್ವೀಕಾರ ಮಾಡಿದ. ಅಹಲ್ಯೆಗಿದ ಅನಿಷ್ಟ ಶಾಪ ಅದನ್ನು ವಿಮೋಚನೆ ಮಾಡಿದ, ಸೀತೆಯನ್ನು ಸ್ವೀಕಾರ ಮಾಡಿದ, ಇಷ್ಟ ಪ್ರಾಪ್ತಿ, ಜನಕಾದಿಗಳಿಗೆ ಆನಂದ ಆಯಿತು ಅಂತ. ನಾಲ್ಕನೇ ಬಲಕ್ಕೆ ಬಂದರೆ ಜೇತ ವರ್ತನೆ ಭಾರ್ಗವಸ್ಯ, ಪರಶುರಾಮ ದೇವರನ್ನು ಗೆದ್ದ. ಅಂದರೆ ಒಂದು ರೀತಿಯಲ್ಲಿ ವ್ಯಾಮೋಹ ಇದು. ಪರಶುರಾಮ ದೇವರು ಬೇರೆ, ರಾಮ ಬೇರೆ ಅಂತ ಅಯೋಗ್ಯರಿಗೆ ವ್ಯಾಮೋಹ, ಅನಿಷ್ಟವನ್ನು ಕೊಟ್ಟ. ಆಮೇಲೆ ರಾಮದೇವರು ಅಯೋಧ್ಯೆಯನ್ನು ಪ್ರವೇಶ ಮಾಡಿದರು, ಎಲ್ಲರನ್ನೂ ರಕ್ಷಣೆ ಮಾಡಲಿ, ಇಷ್ಟ ಪ್ರಾಪ್ತಿ. ಹೀಗೆ 4 ದಳದಲ್ಲಿಯೂ ಕೂಡ ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ. ಇದು ರಾಮಶಬ್ದದ ಚಿಂತನೆ ರಾಯರು ಈ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಮಾಡಿದ್ದಾರೆ. ಆದ್ದರಿಂದ ರಾಮ 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 ಅಂತ ಹೇಳುವಾಗ ನಮ್ಮ ಕಷ್ಟವನ್ನು ಪರಿಹಾರ ಮಾಡುವ, ಇಷ್ಟವನ್ನು ಕೊಡುವ ದೇವರು ರಾಮ ಅನ್ನುವ ಚಿಂತನೆ ನಾವಿಲ್ಲಿ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ನೋಡಿ, ರಾಯರು ಸಂಗ್ರಹ ಮಾಡ್ತಾ ಯದ್ವಿರುದ್ಧಿರ್ ಜನಮೋಹಿನಿ, ರಾಮದೇವರು ಭೂಮಿಯಲ್ಲಿ ಅವತಾರ ಮಾಡಿದರು. ಅವತಾರ 4 ರೂಪದಿಂದ ಭಗವಂತ ಅವತರಿಸ್ತಾನೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಭಗವಂತನ 4 ರೂಪವೇ ಬರೆದಿರುವುದು ಬಂತು. ಇದು ಸೃಷ್ಟಿಯ ಆದಿಯಲ್ಲಿ ಆದ ಭಗವಂತನ 4 ರೂಪಗಳು. 4 ರೂಪ ನಮಗೆ 4 ಕರುಣಿಸುವಂತಹದ್ದು. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಪ್ರದ್ಯುಮ್ನ ಸೃಷ್ಟಿಯನ್ನು ಮಾಡುವವ. ಪ್ರದ್ಯುಮ್ನ ಅನುಗ್ರಹ ಇಲ್ಲದೆ ಸೃಷ್ಟಿಯಾಗುವುದಿಲ್ಲ. ಹಾಗಾಗಿ ನಮ್ಮ ಮನೆಯಲ್ಲಿ ಒಳ್ಳೆಯ ಸೃಷ್ಟಿಯಾಗಬೇಕಾಗಿದ್ದರೆ ಪ್ರದ್ಯುಮ್ನ ಚಿಂತನೆ ಮಾಡಬೇಕಾದ್ದು. ಪ್ರದ್ಯುಮ್ನ 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 ಅಂತ ನಾವು ಉಪಾಸನೆ ಮಾಡಿದರೆ ಮನೆಯಲ್ಲಿ ಒಳ್ಳೆಯ ರತ್ನ ಅಂಕುರಿಸ್ತದೆ. ಯಾವುದೇ ಅವಯವಹೀನತೆ ಇಲ್ಲದೇ ಇದ್ದ, ಬುದ್ಧಿ ಮಾಂದ್ಯಾದಿಗಳು ಇಲ್ಲದೇ ಇದ್ದ, ಅಂಗ ಸೌಷ್ಠವ ಸಂಪನ್ನವಾದ ಕುಡಿ ನಮ್ಮ ಮನೆಯಲ್ಲಿ ಬೆಳೆಯಬೇಕಾಗಿದ್ದರೆ ಪ್ರದ್ಯುಮ್ನ ಉಪಾಸನೆ ಮಾಡಬೇಕಾದ್ದು ಅಂತ. ಸಂಕರ್ಷಣ ಸಂಹಾರದ ದೇವತೆ, ನಾಶಕವಾಗಿರತಕ್ಕಂತಹ ರೂಪ. ಅನಿರುದ್ಧ ಅದು ಸ್ಥಿತಿ, ರಕ್ಷಣೆಯನ್ನು ಮಾಡತಕ್ಕಂತಹ ರೂಪ. ವಾಸುದೇವ ಮೋಕ್ಷವನ್ನು ಕೊಡತಕ್ಕಂತಹ ರೂಪ. ಹೀಗೆ ಭಗವಂತನ 4 ರೂಪಗಳು: ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈ 4 ರೂಪ ಬರೆದಿರುವುದು ಬಂತು. ರಾಮದೇವರು ಅಂದರೆ ಸಾಕ್ಷಾತ್ ವಾಸುದೇವ, ಭಗವಂತನೇ ರಾಮನಾಗಿ ಬಂದದ್ದು, ವಾಸುದೇವನೇ ರಾಮನಾಗಿ ಬಂದದ್ದು. ಸಂಕರ್ಷಣ ಲಕ್ಷ್ಮಣನಲ್ಲಿ ಪ್ರವೇಶ ಮಾಡಿದ, ಶೇಷ ಲಕ್ಷ್ಮಣ, ಅವನಲ್ಲಿ ಸಂಕರ್ಷಣ ಸನ್ನಿಧಾನ. ಸಂಕರ್ಷಣ ಅಂತಂದ್ರೆ ಸಂಹಾರ ಮಾಡುವವ. ಸಂಕರ್ಷತಿ ನಮ್ಮ ಪ್ರಾಣವನ್ನು ಎಳೆಯುವವ. ಸಂಕರ್ಷತಿ ಚೆನ್ನಾಗಿ ನಮಗೆ ಎಳೆಯುವವ, ಅದು ಸಂಕರ್ಷಣ. ನಾವು ಹೇಳ್ತೇವೆ, ಏನ್ರಿ ಈಗ ನಾವು ಮಾತಾಡಿದಂತೆ ಏನಾಯಿತು ಹೋಗ್ಬಿಟ್ರು ಅಂದ್ರೆ ದೇವರು ಸಂಕರ್ಷಣ ಮಾಡಿ ಗೊತ್ತಿಲ್ಲದಿದ್ದಾಗೆ ಎಳೆದು ಬಿಡ್ತಾನೆ ನೋಡಿ. ಅದು ಸಂಹಾರ ಮಾಡುವ ರೂಪ ಸಂಕರ್ಷಣ. ಅದು ಲಕ್ಷ್ಮಣನಲ್ಲಿರ್ತಕ್ಕಂತಹ ರೂಪ. ಭರತನಲ್ಲಿ ಪ್ರದ್ಯುಮ್ನ ರೂಪ. ಪ್ರದ್ಯುಮ್ನ ಅಂತಂದ್ರೆ ಸೃಷ್ಟಿಯ ರೂಪ. ಶತ್ರುಘ್ನಲ್ಲಿ ಅನಿರುದ್ಧನಾದ ಭಗವಂತನ ಸನ್ನಿಧಾನ. ಅಂದರೆ ಮೂವರಲ್ಲಿ ಭಗವಂತನ 3 ರೂಪಗಳ ಸನ್ನಿಧಾನ. ಅದೇ ಅಲ್ಲ, ಸಂಕರ್ಷಣನೇ ಲಕ್ಷ್ಮಣ ಅಲ್ಲ, ಪ್ರದ್ಯುಮ್ನೇ ಭರತ ಅಲ್ಲ, ಅನಿರುದ್ಧನೇ ಶತ್ರುಘ್ನ ಅಲ್ಲ. ಮತ್ತೆ ಲಕ್ಷ್ಮಣ, ಭರತ, ಶತ್ರುಘ್ನರಲ್ಲಿ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನತಕ್ಕ ರೂಪಗಳ ವಿಶೇಷವಾದ ಸನ್ನಿಧಾನ. ರಾಮ ಮಾತ್ರ ವಾಸುದೇವನೇ, ಸಾಕ್ಷಾತ್ ವಾಸುದೇವನೇ ರಾಮನಾಗಿ ಬಂದದ್ದು.
ವಾಸುದೇವನೇ ಕೃಷ್ಣನಾಗಿ ಭೂಮಿಗೆ ಇಳಿದದ್ದು. ವಾಸುದೇವ ಅಂದರೆ ಏನು ಹೇಳಿ? ನಿಜಮುಕ್ತಿ ಪದಪ್ರದಾತ ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ. ಮೋಕ್ಷವನ್ನು ಕರುಣಿಸುವ ರೂಪ ಅದು, ಮುಕ್ತಿಯನ್ನು ಕೊಡತಕ್ಕ ರೂಪ, ಅದು ವಾಸುದೇವ ರೂಪ. ಅದೇ ರಾಮನಾಗಿ ಬಂದದ್ದು ಅಂತ. ನೀವು ರಾಮಾಯಣ ಇಡೀ 7 ಕಾಂಡಗಳ ಅಧ್ಯಯನ ಮಾಡಿದರೆ ರಾಮನ ಸ್ವರೂಪ ನಮಗೆ ವ್ಯಕ್ತ ಆಗುತ್ತೆ. ಹೇಗೆ ಮೋಕ್ಷವನ್ನು ಕರುಣಿಸುತ್ತಾನೆ ಅನ್ನೋದು ಗೊತ್ತಾಗುತ್ತೆ. ಸುಮ್ಮನೆ ಸಂಕ್ಷಿಪ್ತವಾಗಿ ನಮ್ಮ ಮುಂದೆ ಹೇಳಬೇಕು ಅಂತಂದ್ರೆ, ಭಗವಂತ ಭೂಮಿಯಲ್ಲಿ ಬಂದ, ರಾಮನಾಗಿ ಕಾಣಿಸಿಕೊಂಡ. ನಮ್ಮ ಆಚಾರ್ಯರು ಹೇಳ್ತಾರೆ, ವಿಶೇಷತಃ ರಾಮಮುಖೇಂದು ಬಿಂಬಂ ಅವೇಕ್ಷ ರಾಜ ಕೃತಕೃತ್ಯ ಆಸೀತು ಅಂತ. ದಶರಥ ರಾಮನನ್ನು ನೋಡಿದ, 4 ಮಕ್ಕಳು, ಅವನಿಗೆ ಮಕ್ಕಳೇ ಇರಲಿಲ್ಲ. ದೇವರು 4 ಮಕ್ಕಳು ಕೊಡ್ತಾರಂತೆ. ನೋಡಿ ಎಷ್ಟು ಆಶ್ಚರ್ಯ ನೋಡಿ. ದೇವರನ್ನು ನಾವು ಭಜನೆ ಮಾಡಿದರೆ ನಮಗೆ ದೇವರು ಕೊಡುವುದು 1 ಅಲ್ಲ, 2 ಅಲ್ಲ, 3 ಅಲ್ಲ, 4 ಮಡಿಯಾಗಿ ಭಗವಂತ ನಮಗೆ ಫಲವನ್ನು ಕೊಡ್ತಾನೆ. ದಶರಥ ಅದಕ್ಕೆ ಉದಾಹರಣೆ. ನಾವು ಮಾಡುವ ಪೂಜೆ ಅದು ಚೆನ್ನಾಗಿದ್ರೆ, ನಿಷ್ಕಲ್ಮಶ ನಿರ್ವ್ಯಾಜವಾಗಿದ್ರೆ ನಮಗೆ 1 ಕೊಡುವಲ್ಲಿ ಭಗವಂತ 4 ದುಪ್ಪಟ್ಟು ಅಲ್ಲ, 4 ಮಡಿಯಾಗಿ ಭಗವಂತ ಕೊಡ್ತಾನೆ ಅಂತ. 4 ಮಕ್ಕಳು ಸಿಕ್ಕಿದರು. ಎಷ್ಟು ಖುಷಿ ನೋಡಿ, ಮನೆ ತುಂಬ ಮಕ್ಕಳು ಅಂತ. ಆ 4 ಮಕ್ಕಳಲ್ಲಿ ದಶರಥನಿಗೆ ರಾಮ ಅಂದ್ರೆ ತುಂಬಾ ಇಷ್ಟ. ರಾಮಾಯಣದಲ್ಲಿ ಆಚಾರ್ಯರು ಹೇಳ್ತಾರೆ, ರಾಜ ಕೃತಕೃತ್ಯ ಆಸೀತು ಅಂತ. ಅವನು ಕೃತಕೃತ್ಯನಾದ ಅಂತ. ಕೃತಕೃತ್ಯ ಅಂದ್ರೆ ಏನು ಗೊತ್ತಾ? ಅದೊಂದು ಟೆಕ್ನಿಕಲ್ ವರ್ಡ್. ಭಗವದ್ಗೀತೆಯಲ್ಲಿ ಹೇಳ್ತಾರೆ, 15ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಕೃತಕೃತ್ಯ ಆಗ್ತಾನೆ ಅಂತ. ಏಮಾನೇವ ಅಸಮ್ಮೂಢ ಜಾನಾತಿ ಪುರುಷೋತ್ತಮಂ ಅಂತ ಹೇಳುವಾಗ ಅಲ್ಲಿ ಕೃತಕೃತ್ಯನಾಗ್ತಾನೆ. ಕೃತಕೃತ್ಯಶ್ಚ ಭಾರತ ಅಂತ ಹೇಳ್ತಾರೆ. ಕೃತಕೃತ್ಯ ಎಂಬ ಶಬ್ದಕ್ಕೆ ನಮ್ಮ ಆಚಾರ್ಯರು ವಿವರಣೆ ಕೊಡ್ತಾರೆ, ಮೋಕ್ಷ ಅಂತ. ದಶರಥ ರಾಮನ ಮುಖವನ್ನು ನೋಡಿ ಕೃತಕೃತ್ಯನಾದ, ಅರ್ಥ ಏನು ಹೇಳಿ? ಮುಕ್ತನಾದ, ಎಲ್ಲ ಸಮಸ್ಯೆಯಿಂದ ಬಿಡುಗಡೆ ಆಯಿತು. ಇದನ್ನು ಹೇಳ್ತಾರೆ ನೋಡಿ. ರಾಮನ ಮುಖ ನೋಡಿದರೆ ದಶರಥನಿಗೆ ಮೋಕ್ಷ ಆಯಿತು, ಮೋಕ್ಷಾನಂದವನ್ನು ಭಗವಂತ ಕರುಣಿಸಿದ. ಜನ ಹೇಳ್ತಾರೆ, ಬಾಲಕಾಂಡದ ಕಥೆಯನ್ನು ನಿರೂಪಣೆ ಮಾಡ್ತಾ ರಾಮಚಂದ್ರು ದಶರಥನ ಮುಂದೆ ಹೇಳದೆ ಹೋದ, ದಶರಥ ಸತ್ತ, ಕೊಂದ ಅಂತ ಹೇಳಬೇಡಿ. ಮೋಕ್ಷವನ್ನು ಕರುಣಿಸಿದ ರೂಪ ವಾಸುದೇವ. ಅಂದ್ರೆ ರಾಮನಂತಹ ಮಗನನ್ನು ಪಡೆದ ದಶರಥ ಸಾಯುವ ಪ್ರಸಂಗ ಇಲ್ಲ, ಕೃತಕೃತ್ಯನಾದ ಅಂತ ಹೇಳ್ತಾರೆ. ನೀವು ಮುಂದೆ ಹೋಗಿ, ಮುಂದೆ ಹೋದರೆ ಕೃತಕೃತ್ಯ ಶರಭಂಗರು ಸಿಗ್ತಾರೆ. ಮುಂದೆ ಅರಣ್ಯಕಾಂಡ ಬಂದಾಗ ವಿವರಿಸ್ತೇನೆ. ಶಬರಿ ಸಿಗ್ತಾಳೆ. ಅವರಿಗೆಲ್ಲರಿಗೂ ಮೋಕ್ಷವನ್ನು ಕೊಟ್ಟ ರೂಪ ರಾಮನ ರೂಪ. ನಾವು ಇನ್ನೂ ಮುಂದೆ ಹೋದರೆ ಅಲ್ಲಿ ರಾವಣ, ಕುಂಭಕರ್ಣ ಅವರಿಗೆ ಈ ಶರೀರದಿಂದ ಬಿಡುಗಡೆಗೊಳಿಸಿ ಕೊನೆಗೆ ಮೋಕ್ಷವನ್ನು ಕರುಣಿಸುವ. ಇಡೀ ರಾಮಾಯಣದ ಕೊನೆಯ ಘಟ್ಟದಲ್ಲಿ ರಾಮದೇವರು ಗುಟ್ಟಾಗಿ ಹೋಗುವುದಿಲ್ಲ. ಅದಕ್ಕೆ ರಾಮದೇವರು ಅಂತ ಹೇಳೋದು. ರಾಮಲೆಕ್ಕ ಅಂತ ನಾವು ಹೇಳ್ತೇವೆ ನೋಡಿ. ರಾಮ ಎಲ್ಲೂ ಮೋಸ ಮಾಡುವುದಿಲ್ಲ. ರಾಮ ಹೋಗುವಾಗ ಡಂಗುರ ಸಾರ್ತಾನೆ ಅಂತ, ನಾನು ವೈಕುಂಠಕ್ಕೆ ಹೋಗ್ತಾ ಇದ್ದೇನೆ ಅಂತ. ದೇವರ ಹತ್ರ, ರಾಮದೇವರ ಹತ್ರ ಕೇಳಿದ್ರಂತೆ ಎಲ್ಲ, ಎಷ್ಟು ಟಿಕೆಟ್ ಮಾಡಿದ್ದಿ ಅಂತ. ರಾಮದೇವರು ಹೇಳಿದ್ರು ಓಪನ್ ಟಿಕೆಟ್ ಅಂತ, ಯಾರು ಬೇಕಾದರೂ ಬರಬಹುದು ಅಂತ. ಪ್ರಾಯಶಃ ನಾವು ಎಲ್ಲ ಒಟ್ಟಿಗಿರ್ತೇವೆ, ಊಟಕ್ಕೆ ಹೋಗುವಾಗ ಗುಟ್ಟಾಗಿ ಊಟ ಮಾಡಿ ಬರ್ತೇವೆ. ನಮ್ಮ ದೇವರು ಹಾಗೆ ಅಲ್ಲ ನೋಡಿ. ದೇವರು ಇಡೀ ರಾಜ್ಯಭಾರವನ್ನೇ ಮಾಡಿದ. ವೈಕುಂಠಕ್ಕೆ ಹೋಗುವಾಗ ಘೋಷಣೆ ಮಾಡಿದ, ಅನೌನ್ಸ್ಮೆಂಟ್, ಟಿವಿಯಲ್ಲಿ ಅನೌನ್ಸ್ಮೆಂಟ್ ಮಾಡಿದ, ಪಬ್ಲಿಕ್ ಓಪನ್ ಸ್ಟೇಟ್ಮೆಂಟ್ ಕೊಟ್ಟ, ನಾನು ವೈಕುಂಠಕ್ಕೆ ಹೋಗ್ತಾ ಇದ್ದೇನೆ, ಬರೋರೆಲ್ಲ ಬನ್ನಿ ಅಂತ, ಯಾರನ್ನೂ ಬಿಡುವುದಿಲ್ಲ ಅಂತ. ಎಲ್ಲ ಕರ್ಕೊಂಡು, ಕೆಲವರು ಹೇಳಿಬಿಡ್ತಾರೆ, ಅನೌನ್ಸ್ಮೆಂಟ್ ಏನೋ ಮಾಡ್ತಾರೆ, ಕರ್ಕೊಂಡು ಹೋಗುವುದಿಲ್ಲ. ರಾಮ ಹಾಗಲ್ಲ. ರಾಮದೇವರು ಹೋಗುವಾಗ ಎಲ್ಲರನ್ನೂ ಪಿಪೀಲಿಕಾಶ್ಚ ಗರ್ಭಭಾಹ ಎಲ್ಲರನ್ನೂ ಕರ್ಕೊಂಡು ಹೋದ ಘಟನೆ ರಾಮಾಯಣದಲ್ಲಿ ಇದೆ. ಭಗವಂತ ಮೋಕ್ಷಕ್ಕೆ ಕರ್ಕೊಂಡು ಹೋದವ. ಬರೀ ಹೇಳಿ ಕರ್ಕೊಂಡು ಹೋಗುವುದು ಬಹಳ ಕಷ್ಟ. ದೇವರು ಆ ಸಾಮರ್ಥ್ಯವಿಲ್ಲವ, ಕರ್ಕೊಂಡು ಹೋದ ಅಂತ ಹೇಳ್ತಾರೆ. ಇದು ವಾಸುದೇವ ರೂಪ ಧರೆಗಿಳಿದು ಬಂದಿದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಹಾಗಾಗಿ ರಾಮನನ್ನು ಉಪಾಸನೆ ಮಾಡುವಾಗ ಬರೀ ಲೌಕಿಕ ಸುಖ ಕೊಡುವವ ಅಷ್ಟೇ ಅಲ್ಲ, ನಮಗೆ ಪಾರಮಾರ್ಥಿಕ ಸುಖ ಅಂದ್ರೆ ಕೊನೆಯ ಪುರುಷಾರ್ಥ ಮೋಕ್ಷವನ್ನು ಕರುಣಿಸುವ ರೂಪ ಅದು ರಾಮರೂಪ ಅಂತ ಈ ಉಪಾಸನೆ ಮಾಡಬೇಕು. ಹಾಗಾಗಿ ರಾಮಕೃಷ್ಣ ರೂಪಗಳಿಗೆ ಎಲ್ಲಿಲ್ಲದ ಮಹತ್ವ. ದಶಾವತಾರಗಳಿವೆ. ಆ ದಶಾವತಾರಗಳಲ್ಲಿ ಈ 2 ರೂಪಗಳಿಗೆ ಅತ್ಯಂತ ಮೂರ್ಧನ್ಯತೆ ಇದೆ. ಯಾಕೆಂತಂದ್ರೆ
ಮೋಕ್ಷವನ್ನು ಕರುಣಿಸುವಂತಹ ರೂಪ ರಾಮರೂಪ. ರಾಮದೇವರು ಯಾರಿಗೆ ಮೋಕ್ಷ ಕೊಡಲಿಲ್ಲ, ಕೃಷ್ಣಾವತಾರದಲ್ಲಿ ಅವರಿಗೆ ಮೋಕ್ಷವನ್ನು ಭಗವಂತ ಕರುಣಿಸ್ತಾನೆ. ರಾವಣ ಕುಂಭಕರ್ಣ ಶಿಶುಪಾಲ ದಂತವಕ್ರರಾದಾಗ ಮೋಕ್ಷವನ್ನು ಕರುಣಿಸ್ತಾನೆ. ಹೀಗೆ ರಾಮಾವತಾರ ಕೃಷ್ಣಾವತಾರ ಎರಡು ವಾಸುದೇವನ ರೂಪ, ಅದು ನಿಜಮುಕ್ತಿ ಪದಪ್ರದಾತ. ಹಾಗಾಗಿ ಮೋಕ್ಷವನ್ನು ಕರುಣಿಸುವಂತಹ ರೂಪ ರಾಮನ ರೂಪ. ಅದು ಪೂರ್ಣ ಅವತಾರ, ಅಪರಿಪೂರ್ಣ ಅವತಾರ ಅಲ್ಲ, ಪೂರ್ಣವಾದ ಅವತಾರ ರಾಮರೂಪ. ದಶರಥ ನೋಡಿ ತುಂಬ ಸಂತೋಷ ಪಡ್ತಾನೆ. ಈ ರೂಪ ಅದು ನಮ್ಮ ಆಚಾರ್ಯರು ಹೇಳ್ತಾರೆ, ರಾಮ ಅಂದರೆ ದೇವರೇ ಬೆರಗಿಡಿದು ಬಂದದ್ದು, ದೇವರ ವಿಭೂತಿ ರೂಪ ಅಲ್ಲ, ದೇವರ ಆವೇಶ ಅಲ್ಲ, ದೇವರೇ ರಾಮನಾಗಿ ಬಂದದ್ದು. ಒಂದು ಸಮಸ್ಯೆ ನಮ್ಮ ಮುಂದೆ ಬಂತು. ಈ ದೇವರು ಅಂತ ಅಂದರೆ ಏನು ಅಂದರೆ, ದೇವರಿಗೆ ವೃದ್ಧಿ ಸಾಹಸ ಇಲ್ಲ. ದೇವರು ಬೆಳೆದರು, ದೇವರು ಚಿಕ್ಕವರಾದರು, ಮೊದಲು ಇಷ್ಟ ಇತ್ತು ದೇವರು, ಇಷ್ಟು ದೊಡ್ಡವರಾದರು, ಇದೆಲ್ಲ ಹೇಳಲಿಕ್ಕಾಗುವುದಿಲ್ಲ. ದೇವರಲ್ಲ, ಅದೆಲ್ಲ ಪ್ರಾಕೃತ ವಸ್ತುವಿನ ಧರ್ಮ. ದೊಡ್ಡದಾಗುವುದು ಚಿಕ್ಕದಾಗುವುದೆಲ್ಲ ಪ್ರಕೃತಿಯ ವಿಕಾರಗಳಿಗೆ ಸಂಬಂಧಪಟ್ಟದ್ದು. ನಮ್ಮ ದೇವರು ಅದು ಪ್ರಕೃತಿಯ ವಿಕಾರಕ್ಕೆ ಒಳಗಾಗುವವರಲ್ಲ. ಆದರೆ ರಾಮಾಯಣ ಕಥೆ ಓದಿದ್ರೆ ಏನು ಗೊತ್ತಾಗುತ್ತೆ ಅಂತಂದ್ರೆ, ರಾಮ ಬೆಳೆದ ಅತಾಭ್ಯ ವರ್ಧನ್ ಚತುರಾಹ ಕುಮಾರಾಹ ನೃಪಸ್ಯ ಗೇಹೆ ಪುರುಷೋತ್ತಮಾದ್ಯಾಹ ಅಂತ ಕಥೆ ಹೇಳ್ತಾರೆ. ರಾಮದೇವರು ಬೆಳೆದರು ಅಂತ ಹೇಳ್ತಾರೆ. ಇದು ಸ್ವಲ್ಪ ಸಮಸ್ಯೆ ಆಯಿತು. ಕಥೆ ಹೇಳುವಾಗ ಪ್ರಮೇಯಕ್ಕೆ ಅನುಗುಣವಾಗಿ ಕಥೆಯನ್ನೇ ಹೇಳಬೇಕು. ಪ್ರಮೇಯ ಏನು ಅಂದರೆ, ರಾಮ ಅಂದರೆ ದೇವರು, ದೇವರು ಅಂದರೆ ಏನು, ಯಾವಾಗಲೂ ಒಂದೇ ರೀತಿ ಇರುವವ, ನಿರ್ವಿಕಾರನಾದವ, ಕರ್ಮಣ ನೋ ವರ್ಧತೆ ನೋ ಕನೀಯಾನ್. ದೇವರಿಗೆ ಯಾವುದರಿಂದ ಅವನಿಗೆ ಕೃಷತ್ವನೂ ಬರುವುದಿಲ್ಲ, ದೀರ್ಘತ್ವನೂ ಬರುವುದಿಲ್ಲ. ದೇವರು ಒಂದೇ ರೀತಿ ಇರ್ತಾನೆ. ದೇವರು ಚಿಕ್ಕವ ದೊಡ್ಡವನಾಗುವ ಪ್ರಸಂಗನೇ ಇಲ್ಲ. ರಾಮದೇವರು ಬೆಳೆದರು ಅಂತಂದ್ರೆ ಮೊದಲು ಇಷ್ಟು ಉದ್ದ ಇದ್ದ, ಆಮೇಲೆ ಇಷ್ಟು ಉದ್ದ ಆದ, ಬೆಳೆದ, ಇದೆಲ್ಲ ಏನಿದು ಅಂತ ಪ್ರಶ್ನೆ ಬಂತು. ಹಾಗಾಗಿ ಕಥೆಯನ್ನು ಹೇಳುವಾಗ ನಮ್ಮ ಆಚಾರ್ಯರು ಹೇಳ್ತಾರೆ, ನಿತ್ಯ ಪ್ರವೃದ್ಧಸ್ಯ ತಸ್ಯ ವೃದ್ಧಿ ಅಪೇಕ್ಷ ಲೋಕಸ್ಥಿ ಮಂದದೃಷ್ಟಿ ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ. ರಾಮ ಬೆಳೆದದ್ದಲ್ಲ, ಮತ್ತೆ ನಿತ್ಯ ಪ್ರವೃದ್ಧಸ್ಯ ತಸ್ಯ ವೃದ್ಧಿ ಅಪೇಕ್ಷ ಲೋಕಸ್ಥಿ ಮಂದದೃಷ್ಟಿ, ನಮ್ಮ ಕಣ್ಣಿಗೆ ಅನುಗುಣವಾಗಿ ರಾಮದೇವರು ಬೆಳೆದ. ರಾಯರು ನೇರ ಬರೀತಾರೆ, ಯದ್ದುರ್ದಿರ್ ಜನನೋಹಿನಿ, ರಾಮನ ಬೆಳವಣಿಗೆ ಅದು ಮೋಹಕ, ರಾಮ ಬೆಳೆದೇ ಇಲ್ಲ ಅಂತ ಹೇಳ್ತಾರೆ. ಪ್ರಮೇಯ ಹೇಳ್ತೇನೆ, ಮತ್ತೆ ಹೇಗೆ ಅಂತ ಮತ್ತೆ ಉತ್ಪಾದನೆ ಮಾಡ್ತಾರೆ. ಪ್ರಮೇಯ ಏನು ಅಂತಂದ್ರೆ, ರಾಮದೇವರು ಭೂಮಿಗೆ ಬರುವಾಗ ಹೇಗೆ ಬಂದಿದ್ದಾನೆ ಅಂತಂದ್ರೆ, ಇಡೀ ಜಗತ್ತು ವ್ಯಾಪ್ತನಾಗಿಯೇ ನಮ್ಮ ದೇವರು ಬಂದಿದ್ದ, ಸಚ್ಚಿದಾನಂದಮಯನಾಗಿಯೇ ನಮ್ಮ ದೇವರು ಬಂದಿದ್ದ. ಇಡೀ ಜಗತ್ತು ವ್ಯಾಪ್ತವಾದ ರೂಪ ಭಗವಂತನ. ಅದನ್ನು ನೋಡುವ ಶಕ್ತಿ ಯಾರಿಗಿದೆ? ಎಲ್ಲ ಕಡೆ ವ್ಯಾಪ್ತವಾದ ರೂಪ ನೋಡುವ ಶಕ್ತಿ ಯಾರಿಗೂ ಇಲ್ಲ. ನಮ್ಮ ಕಣ್ಣಿಗೆ ಎಷ್ಟು ಶಕ್ತಿ? ಕಣ್ಣು ಚಿಕ್ಕದು, ಚಿಕ್ಕದನ್ನು ಗ್ರಹಿಸಬಹುದೇ ಹೊರತು ದೊಡ್ಡದನ್ನು ಗ್ರಹಿಸಲಿಕ್ಕಾಗುವುದಿಲ್ಲ. ನಮ್ಮ ಮುಂದೆ ಆಕಾಶ ಇದೆ, ನಮ್ಮ ಕಣ್ಣು ಇಡೀ ಆಕಾಶವನ್ನು ಗ್ರಹಿಸಬಲ್ಲದ, ದಿಗಂತ ಅಲ್ಲಿವರೆಗೆ ಮಾತ್ರ ಗ್ರಹಿಸ್ತದೆ. ನಮ್ಮ ಕಣ್ಣಿನ ಸಾಮರ್ಥ್ಯನೇ ಅಷ್ಟು ಮಿತವಾದ ಸಾಮರ್ಥ್ಯ ಕಣ್ಣಿಗಿದೆ. ಹಾಗಾಗಿ ಕಣ್ಣಿನ ದೋಷ, ಸರ್ವತ್ರ ವ್ಯಾಪ್ತನಾದ ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ, ನೋಡ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ರಾಮದೇವರು ಏನು ಮಾಡಿದರು? ನಾನು ದೇವರು ಮಾತ್ರ ಅಲ್ಲ, ಜನರಿಗೆ ಉಪಾಸನೆಗೆ ಯೋಗ್ಯನಾಗಿ ಬರಬೇಕು ಅಂತ ಭಗವಂತ ಕಾರುಣ್ಯವನ್ನು ತೋರಿಸಿದ. ಕರುಣೆಯಿಂದ ಭಗವಂತ ಕೆಲವೇ ಭಾಗವನ್ನು ಭಗವಂತ ತೋರಿಸಿದ. ಹಾಗಾಗಿ ರಾಮನ ಪುಟ್ಟ ರೂಪ ಮಾತ್ರ ಕಾಣಿಸಿತು. ನಾಳೆ ಇದು ಸ್ವಲ್ಪ ಬೆಳೆದ ರೂಪವನ್ನು ಕಾಣಿಸ್ತ, ಅದರ ಬೆಳೆದ ರೂಪ ಇನ್ನೂ ಸ್ವಲ್ಪ ಬೆಳೆದ ರೂಪವನ್ನು ಭಗವಂತ ಕಾಣಿಸ್ತಾನೆ, ಇನ್ನೂ ದೊಡ್ಡ ರೂಪವನ್ನು ಭಗವಂತ ಕಾಣಿಸ್ತಾನೆ. ಅಂದರೆ ದೇವರು ಎಷ್ಟು ತೋರಿಸ್ತಾನೆ ಅಷ್ಟು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಭಗವಂತ ಅದನ್ನು ನಿತ್ಯ ಪ್ರವೃದ್ಧಸ್ಯ, ಯಾವಾಗಲೂ ಒಂದೇ ರೀತಿಯಾದ ಆ ಭಗವಂತ ಅಪೇಕ್ಷೆ ಲೋಕಸ್ಯ ಮಂದದೃಷ್ಟಿ, ಜನರ ದೃಷ್ಟಿಯನ್ನು ಇಟ್ಟುಕೊಂಡು ಭಗವಂತ ಅದನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ತೋರಿಸಿದ. ಲೋಕದ ಜನರಿಗೆ ಕಣ್ಣಿಗೆ ಅನುಗುಣವಾಗಿ ಭಗವಂತ ದಿನದಿನಕ್ಕೆ ತನ್ನ ಅಭಿವ್ಯಕ್ತಿಯನ್ನು ಮಾಡಿದ. ಅಷ್ಟೇ ಹೊರತು ದೇವರು ವ್ಯಾಪ್ತನೆ ಅಂತ ಒಟ್ಟು ಅದರ ಪ್ರಮೇಯ. ಅಂದರೆ ದೇವರು ಅಂದರೆ ದೇವರೇ, ರಾಮನೇ. ಮತ್ತೆ ನೋಡುವುದರ ಕಣ್ಣಿಗೆ ಹಾಗೆ ಕಾಣಿಸಿದ. ಇನ್ನೊಂದು ಇಂಥದ್ದು ಉದಾಹರಣೆ ಕೊಡಬೇಕು ಅಂತಂದರೆ,
ವಾಮನ ತ್ರಿವಿಕ್ರಮನಾದಾಗಿ. ಬಲಿಯ ಯಾಗಕ್ಕೆ ಬರುವಾಗ ವಾಮನನಾಗಿದ್ದ, ಮೆಷರ್ಮೆಂಟ್ ಮಾಡುವಾಗ ತ್ರಿವಿಕ್ರಮನಾಗಿ ಬಿಟ್ಟ. ಅಂದರೆ ವಾಮನ ತ್ರಿವಿಕ್ರಮ ಒಬ್ಬನೇ. ನಮ್ಮ ನಾಟಕದಲ್ಲೆಲ್ಲ ಬಹಳ ಕಷ್ಟ. ವಾಮನ ತ್ರಿವಿಕ್ರಮ ಒಬ್ಬನಿಗೆ ಎರಡು ಪಾರ್ಟ್ ಕೊಡಲಿಕ್ಕಾಗುವುದಿಲ್ಲ. ವಾಮನ ಅಂದರೆ ಚಿಕ್ಕ ಹುಡುಗರಿಗೆ ಕೊಡಬೇಕು, ತ್ರಿವಿಕ್ರಮ ಅಂತಂದರೆ ಭಾರಿ ಎತ್ತರದವನಿಗೆ ಕೊಡಬೇಕಾಗುತ್ತೆ. ಒಬ್ಬನಿಗೆ ಎರಡು ಪಾರ್ಟ್ ಮಾಡಲಿಕ್ಕಾಗುವುದಿಲ್ಲ. ನಮ್ಮ ದೇವರು ಮಾಡ್ತಾನೆ. ವಾಮನನಾದ, ತ್ರಿವಿಕ್ರಮನಾದ. ತನ್ನ ರೂಪ ತ್ರಿವಿಕ್ರಮ ರೂಪ ಮತ್ತು ತೆಕೊಂಡದ್ದಲ್ಲ. ಅದು ನಾಟಕದಲ್ಲಿ ತೆರೆಯ ಮೆರೆಯಲ್ಲಿ ಹಿಂದೆ ಹೋಗಿ ಮತ್ತೆ ಬಣ್ಣ ಬದಲಾಯಿಸಿ ಪಾರ್ಟ್ ಬೇರೆ ಮಾಡಿ ಬಂದದ್ದಲ್ಲ. ಅದನ್ನೇ ತೋರಿಸಿದ, ವಾಮನ ರೂಪ ತೋರಿಸಿದ್ದ ಮೊದಲು. ಆಮೇಲೆ ತ್ರಿವಿಕ್ರಮ ರೂಪವನ್ನು ತೋರಿಸ್ತಾನೆ. ಇನ್ನೂ ಯೋಗ್ಯರಿದ್ದವರಿಗೆ ಅದಕ್ಕಿಂತಲೂ ದೊಡ್ಡ ರೂಪವನ್ನು ತೋರಿಸಿದ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ತ್ರಿವಿಕ್ರಮ ರೂಪವನ್ನು ಕಣ್ಣಲ್ಲಿ ತುಂಬಿಸಿಕೊಂಡರು. ಬ್ರಹ್ಮದೇವರು ತ್ರಿವಿಕ್ರಮತ್ವ ಉಪಾಸಕರು, ತನ್ನ ಕಣ್ಣಲ್ಲಿ ತ್ರಿವಿಕ್ರಮ ರೂಪವನ್ನು ತುಂಬಿಸಿಕೊಂಡರು, ವ್ಯಾಪ್ತೋಪಾಸಕರು. ಮತ್ತು ಉಳಿದವರು ಅವರವರ ಯೋಗ್ಯತೆಗೆ ಒಮ್ಮೆ ಒಂದು ಕಾಲು ಕಾಣಿಸ್ತು, ಒಮ್ಮೆ ಇನ್ನೊಂದು ಕಾಲು ಕಾಣಿಸ್ತು, ಮತ್ತೊಂದು ಕಾಲು ಕಾಣಿಸ್ತು, ಅವರವರ ಯೋಗ್ಯತೆ. ತಿರುಪತಿಗೆ ಹೋಗ್ತೇವೆ, ತ್ರಿವಿಕ್ರಮ ಯಾಕೆ ನಮಗೆ? ತಿರುಪತಿಗೆ ಹೋಗ್ತೇವೆ, ಶ್ರೀನಿವಾಸನ ನಮಗೆ ನೋಡ್ಲಿಕ್ಕಾಗುತ್ತಾ? ಒಂದೇ ಕಾಲದಲ್ಲಿ ಅಡಿಯಿಂದ ಮುಡಿ ನೋಡ್ಲಿಕ್ಕಾಗುತ್ತಾ? ಒಮ್ಮೆ ಪಾದ ನೋಡಿದ್ರೆ ಕಣ್ಣು ಕಾಣಿಸುವುದಿಲ್ಲ, ಕಣ್ಣು ನೋಡಿದ್ರೆ ಪಾದ ಕಾಣಿಸುವುದಿಲ್ಲ. ಹಾಗಾಗಿ ಮೇಲಿನಿಂದ ಹೀಗೆ ನೋಡ್ತಾ ಬರ್ತೇವೆ, ಹೀಗೆ ನೋಡ್ತಾ ಬರ್ತೇವೆ. ಹಾಗಾಗಿ ಮೇಲಿದ್ದು ನೋಡುವಾಗ ಕೆಳಗಿದ್ದು ಮರ್ತವಾಗುತ್ತೆ, ಕೆಳಗಿದ್ದು ನೋಡಿದಾಗ ಮೇಲಿದ್ದು ಮರ್ತವಾಗುತ್ತೆ. ನನಗೆ ಶ್ರೀನಿವಾಸ ದೇವರ ರೂಪವನ್ನೇ ನೋಡ್ಲಿಕ್ಕಾಗುವುದಿಲ್ಲ ಅಂತಂದ್ರೆ ತ್ರಿವಿಕ್ರಮ ರೂಪವನ್ನು ತೋರಿಸಿ ನೋಡುವುದಾದ್ರೂ ಹೇಗೆ? ಹಾಗೆ ರಾಮನಲ್ಲಿ ವಾಮನತ್ವನೂ ಇತ್ತು, ತ್ರಿವಿಕ್ರಮತ್ವನೂ ಇತ್ತು. ಅದನ್ನು ಭಗವಂತ ಬೇಕಾದ ಹಾಗೆ ಅಭಿವ್ಯಕ್ತಿಗೊಳಿಸ್ತಾನೆ. ಅದವನಿಗೆ ಸಾಮರ್ಥ್ಯ ಆಗಿದೆ. ಯಾರಿಗೆ ಎಷ್ಟು ಬೇಕೋ ಅಷ್ಟು ರೂಪವನ್ನು ಭಗವಂತ ತೋರಿಸ್ತಾನೆ ಅಂತ. ನಿಮ್ಗೆ ಇದಕ್ಕೊಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ನಿತ್ಯ ಪ್ರವೃದ್ಧಸ್ಯ ತಸ್ಯ ವೃದ್ಧಿ ಅಪೇಕ್ಷಾ ಲೋಕಸ್ಯ ಹಿ ಮಂದದೃಷ್ಟಿ. ಜನರ ದೃಷ್ಟಿಗೆ ಅನುಗುಣವಾಗಿ ಭಗವಂತ ದೊಡ್ಡವನೋ ಚಿಕ್ಕವನೋ ತನ್ನ ರೂಪವನ್ನು ಅಭಿವ್ಯಕ್ತಿಗೊಳಿಸ್ತಾನೆ. ನೋಡಿ, ರಾಮನನ್ನು ಹೇಳುವಾಗ ಬರೀ ರಾಮ ಅಂತ ಅಷ್ಟೇ ಹೇಳೋದಿಲ್ಲ, ಅದರೊಟ್ಟಿಗೆ ಒಂದು ಶಬ್ದ ಹೇಳ್ತೇವೆ ನಾವು, ರಾಮಚಂದ್ರ. ರಾಮನ ಸೌಂದರ್ಯದ ಮುಂದೆ ಚಂದ್ರನ ಸೌಂದರ್ಯ ಎಂತದ್ದು ಅಲ್ಲ. ಚಂದ್ರ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಯಾಕೆ ಕೊಡ್ತಾರೆ ಗೊತ್ತಾ? ರಾಮನನ್ನು ನಮಗೆ ಬುದ್ಧಿಯಲ್ಲಿ ಅಳೆಯಲಿಕ್ಕಾಗುವುದಿಲ್ಲ, ಅದಕ್ಕೆ ಚಂದ್ರ ಅಂತ ಒಂದು ಉದಾಹರಣೆ ಕೊಟ್ಟರು. ಚಂದ್ರ ಹೇಗಿರ್ತಾನೆ ನೋಡಿ, ನೀವು ಚಂದ್ರನ ನೋಡಿ, ದೂರದಲ್ಲಿ ಚಂದ್ರನನ್ನು ನೋಡಿ, ನೋಡಿದ್ರೆ ಚಂದ್ರ ಎಷ್ಟು ಉದ್ದ, ಎಷ್ಟು ಅಗಲ ಹೇಳಿ ನೋಡಿ. ಚಂದ್ರ ಎಷ್ಟು ಅಂದ್ರೆ ಇಷ್ಟೇ, ನನ್ನ ಹೆಬ್ಬೆಟ್ಟಿನಿಂದ ಅಂಗಷ್ಟದ ತುದಿಯ ತನಕ ಇಷ್ಟೇ ಚಂದ್ರ ಇರುವುದು. ಇಲ್ಲಿ ನೋಡಬೇಕಿದ್ರೆ ಇಷ್ಟೇ ಚಂದ್ರ. ಅಷ್ಟೇನಾ ಚಂದ್ರ? ಅಷ್ಟಲ್ಲ. ಇನ್ನೂ ಹತ್ತಿರ ಹೋದ್ರೆ ಚಂದ್ರ ದೊಡ್ಡದಾಗ್ತಾನೆ, ವಿಮಾನದಲ್ಲಿ ಹೋದ್ರೆ ಇನ್ನೂ ಚಂದ್ರ ಹತ್ತಿರ ಆಗ್ತಾನೆ, ರಾಕೆಟಲ್ಲಿ ಇನ್ನೂ ಮೇಲಕ್ಕೆ ಹೋದ್ರೆ ಚಂದ್ರ ಇನ್ನೂ ದೊಡ್ಡದಾಗ್ತಾನೆ, ಚಂದ್ರನ ಹತ್ರನೇ ಹೋದ್ರೆ ಚಂದ್ರ ಭಾರೀ ದೊಡ್ಡವನಾಗಿ ಕಾಣಿಸ್ತಾನೆ. ನೀವು ಹೇಳಿ, ಚಂದ್ರ ಎಷ್ಟು ಹೇಳಿ? ಇಷ್ಟ ಇಷ್ಟ ಎಷ್ಟು ಕೇಳಿದ್ರೆ ಎಷ್ಟು ಹೇಳ್ತೀರಿ ನೀವು? ಎಲ್ಲವೂ ಹೌದು. ಚಂದ್ರ ಇಷ್ಟ ಕೇಳಿದ್ರೆ ಇಷ್ಟೂ ಹೌದು, ಇಷ್ಟೂ ಹೌದು, ಎಲ್ಲವೂ ಹೌದು. ಚಂದ್ರ ದೂರದಲ್ಲಿ ನೋಡಿದ್ರೆ ಚಂದ್ರ ಚಿಕ್ಕವನಾಗಿ ಕಾಣ್ತಾನೆ. ಚಂದ್ರನಿಗೆ ಹತ್ತಿರ 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 ಹೋದಷ್ಟು ಚಂದ್ರ ದೊಡ್ಡವನಾಗ್ತಾನೆ ಅಲ್ಲ. ಚಂದ್ರ ಒಂದೇ ರೀತಿ ಇರ್ತಾನೆ. ಹತ್ತಿರ ಹತ್ತಿರಕ್ಕೆ ಹೋದಾಗ ಚಂದ್ರ ದೊಡ್ಡವನಾಗುವುದಲ್ಲ, ದೊಡ್ಡವನಾಗಿ ಕಾಣಿಸ್ತಾನೆ. ಒಂದೇ ಚಂದ್ರ ದೂರದಲ್ಲಿದ್ದವರಿಗೆ ಚಿಕ್ಕವನಾಗಿ ಕಾಣಿಸ್ತಾನೆ, ಹತ್ತಿರದಲ್ಲಿದ್ದವರಿಗೆ ದೊಡ್ಡವನಾಗಿ ಕಾಣಿಸ್ತಾನೆ. ಒಂದೇ ಚಂದ್ರ ಚಿಕ್ಕವನಾಗಿಯೂ ಕಾಣಬಲ್ಲ, ದೊಡ್ಡವನಾಗಿಯೂ ಕಾಣಬಲ್ಲ. ಚಂದ್ರ ದೊಡ್ಡದು ಚಿಕ್ಕದಾದದ್ದಲ್ಲ, ನೋಡುವವರ ಕಣ್ಣು ಚಿಕ್ಕದು ದೊಡ್ಡದಾಗಿ ಬಿಡುತ್ತೆ ಅಷ್ಟೇ. ಹತ್ತಿರದಲ್ಲಿದ್ದವರ ಕಣ್ಣು ದೊಡ್ಡ ಚಂದ್ರನನ್ನು ಗ್ರಹಿಸುವ ಹಾಗೆ, ದೂರದಲ್ಲಿದ್ದವರ ಕಣ್ಣು ಚಿಕ್ಕ ಚಂದ್ರನನ್ನು ಗ್ರಹಿಸುವ ಹಾಗೆ ಕಣ್ಣಿನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಚಂದ್ರ ಕಾಣಿಸ್ತಾನೆ. ಚಂದ್ರ ಇರುವುದು ಹಾಗಲ್ಲ, ಚಂದ್ರ ಕಾಣಿಸುವುದು ಅಂತ. ಒಂದು ಚಂದ್ರನೇ ಹೀಗಿರ್ತಾನೆ ಅಂತ ಆದರೆ ರಾಮಚಂದ್ರ ಹೇಗಿರ್ಲಿಕ್ಕಿಲ್ಲ? ಇದು ನಮ್ಮ ಆಚಾರ್ಯರು ನಮಗೆ ಕೇಳಿರ್ತಕ್ಕಂತಹ ಪ್ರಶ್ನೆ. ಹಾಗಾಗಿ ಚಂದ್ರ ಹೇಗೆ ಅವರವರ ಕಣ್ಣಿಗೆ ಅನುಗುಣವಾಗಿ ದೊಡ್ಡದು ಚಿಕ್ಕದಾಗಿ ಕಾಣಿಸ್ತಾನೆ, ಅದೇ ರೀತಿ ನಮ್ಮ ದೇವರು ಕೂಡ ತನ್ನ ರೂಪವನ್ನು ದೊಡ್ಡದು ಚಿಕ್ಕದು ಮಾಡಿ ಜಗತ್ತಿಗೆ ತೋರಿಸ್ತಾನೆ. ಹಾಗಾಗಿ ಜಗತ್ತಿನ ಕಾಣುವ ಕಣ್ಣು ದೊಡ್ಡ ಚಿಕ್ಕದಾಗುತ್ತೆ ಹೊರತು ಚಂದ್ರ ಹೇಗೆ ದೊಡ್ಡ ಚಿಕ್ಕದಾಗುವುದಿಲ್ಲ. ಅದೇ ರೀತಿ ಕಾಣುವ ಭಕ್ತರ ಕಣ್ಣಿಗೆ ಅನುಗುಣವಾಗಿ ರಾಮ ದೊಡ್ಡವನು ಚಿಕ್ಕವನಾಗ್ತಾನೆ ಹೊರತು ದೇವರು ದೊಡ್ಡವ ಚಿಕ್ಕವ ಅಲ್ಲ.
ಅದು ಯದ್ವೃದ್ಧಿ ಜನಮೋಹಿನಿ. ಭಗವಂತನ ಬೆಳವಣಿಗೆ ಅದು ಜನರ ಮೋಹಕ ಅಷ್ಟೇ ಹೊರತು ದೇವರು ಬೆಳೆಯುವುದೂ ಇಲ್ಲ, ದೇವರು ಇಳಿಯುವುದೂ ಇಲ್ಲ. ದೇವರು ಒಂದೇ ರೀತಿ ಇರ್ತಾನೆ. ಇದು ನಾವು ಉಪಾಸನೆ ಮಾಡಬೇಕಾದ್ದು. ಹಾಗಾಗಿ ನೋಡಿ, ಬಾಲಕಾಂಡದಲ್ಲಿ ರಾಮದೇವರ ಬಾಲ್ಯದ ಬಗ್ಗೆ ವಿಶ್ಲೇಷಣೆ ಮಾಡುವುದೇ ಇಲ್ಲ. ಹೆಸರು ಬಾಲಕಾಂಡ ಅಂತ. ಬಾಲ್ಯದ ಬಗ್ಗೆ ಏನಾದರೂ ಹೇಳ್ತಾರ? ಏನು ಹೇಳುವುದೇ ಇಲ್ಲ. ಕೃಷ್ಣಾವತಾರದಲ್ಲಿ ಆದರೂ ಹೇಳ್ತಾರೆ. ಅಲ್ಲಿ ಭಾಗವತದಲ್ಲಿ ಪೂರ್ವಾರ್ಥದಲ್ಲಿ ಕೃಷ್ಣದೇವರ ಬಾಲ್ಯದ ವಿಶೇಷವಾದ ಮಹಿಮೆಗಳನ್ನು ಹೇಳ್ತಾರೆ. ರಾಮಾಯಣದಲ್ಲಿ ಹೇಳುವುದೇ ಇಲ್ಲ. ಬಾಲಕಾಂಡ ಅಂದರೆ ಅದು ಬಾಲ್ಯದ ಕಾಂಡ ಅಲ್ಲ. ಬಾಲಕಾಂಡ ಅಂದರೆ ಬಲ ಸಂಬಂಧಿ ಬಾಲ. ರಾಮದೇವರ ಬಲದ ವೈಭವೀಕರಣ ನಾವು ನೋಡ್ತೇವೆ. ಇಡೀ ರಾಮಾಯಣದಲ್ಲಿ ಬಾಲಕಾಂಡದಲ್ಲಿ ಆದಿಯಿಂದ ಕೊನೆಯ ತನಕ ರಾಮದೇವರ ಬಲದ ಪರಾಕಾಷ್ಠೆ ಹೆಜ್ಜೆ ಹೆಜ್ಜೆಗೆ ನಾವು ಗುರುತಿಸ್ತೇವೆ. ಇದೊಂದು ಬಾಲಕಾಂಡ ನೋಡಿ. ಯಾಕೆಂದರೆ ನಮಗೆಲ್ಲ ಹಾಗಾಗುವುದಿಲ್ಲ. ಪುಟ್ಟದು ದೊಡ್ಡದು ರೂಪವನ್ನು ಸ್ವೀಕಾರ ಮಾಡಲಿಕ್ಕಾಗುವುದಿಲ್ಲ. ದೇವರಿಗೆ ಮಾತ್ರ ಸಾಧ್ಯ. ದೇವರು ಪುಟ್ಟ ರೂಪ ಸ್ವೀಕಾರ ಮಾಡಿದ, ನಾಳೆ ದೊಡ್ಡ ರೂಪ ಸ್ವೀಕಾರ ಮಾಡಿದ, ನಾಡ್ದು ಇನ್ನೂ ದೊಡ್ಡ ರೂಪವನ್ನು ಸ್ವೀಕಾರ ಮಾಡಿದ. ದೇವರಿಗೆ ಮಾತ್ರ ಸಾಧ್ಯ ಹೊರತು ಇನ್ನೊಬ್ಬರಿಗೆ ಸಾಧ್ಯ ಆಗುವುದಿಲ್ಲ. ಇದು ದೇವರ ಬಲದ ವೈಭವೀಕರಣದ ಕಾಂಡ, ಬಾಲಕಾಂಡ ಅಂತ ನಾವು ಆರಂಭದಿಂದ ಕೊನೆಯ ತನಕ ನಾವು ಚಿಂತನೆ ಮಾಡಬೇಕಾದ್ದು. ಯದ್ವೃದ್ಧಿ ಜನಮೋಹಿನಿ. ಹಾಗಾಗಿ ರಾಮದೇವರ ಬೆಳವಣಿಗೆ ಜನರ ಕಣ್ಣಿನಿಂದ ಅಷ್ಟೇ ಹೊರತು ದೇವರಿಗೆ ಬೆಳವಣಿಗೆ ಎಂಬುದು ಇಲ್ಲ. ಒಟ್ಟು ಏನು ಹೇಳಬೇಕು ಗೊತ್ತಾ? ದೇವರಿಗೆ ವೃದ್ಧಿಭ್ರಾಸ ಇಲ್ಲ. ದೇವರಿಗೆ ಇವತ್ತು ಜಾಸ್ತಿ ಇದೆ, ಕಡಿಮೆ ಇದೆ, ಹಾಗಿಲ್ಲ. ದೇವರಿಗೆ ಈ ಗುಣ ಇದೆ, ಈ ಗುಣ ಇಲ್ಲ, ಹೀಗಿಲ್ಲವೇ ಇಲ್ಲ. ದೇವರು ಎಲ್ಲ ಗುಣಗಳಿಂದ ಪರಿಪೂರ್ಣನಾದವ. ಭಗವಂತ ಯಾವ ದೋಷನೂ ಇಲ್ಲದೇ ಇದ್ದವ. ಭಗವಂತನಿಗೆ ವೃದ್ಧಿ ಭ್ರಾಸ ಯಾವುದೂ ಇಲ್ಲ. ಒಟ್ಟಿಗೆ ನಿರ್ದೋಷನಾದ ಗುಣಪರಿಪೂರ್ಣವಾದ ರೂಪ ಭಗವಂತನದ್ದು. ಇದು ನಾವು ಅನುಸಂಧಾನ ಮಾಡಬೇಕಾದ್ದು. ಯದ್ವೃದ್ಧಿರ್ ಜನಮೋಹಿನಿ ಮುದಮಿತಾಹ ಯದ್ದರ್ಶನಾತ್ ಸಜ್ಜನಾಹ ಸದಾ. ತಾಯರು ಹೇಳ್ತಾರೆ, ಆ ರಾಮದೇವರನ್ನು ನೋಡಿದ್ರೆ ಎಲ್ರಿಗೂ ಆನಂದ ಆಗ್ತದೆ. ಮುದಮಿತಾಹ ಅಂತ. ಸಾಮಾನ್ಯವಾಗಿ ಒಂದು ಮಗು ನೋಡಿದ್ರೇ ಖುಷಿಯಾಗಿರ್ತದೆ. ಅದು ಹೆಗ್ಗಣ ಬೇಕಾದರೂ ಆಗಿರಲಿ. ಮಗು ನೋಡಿದ್ರೆ ಅಬ್ಬಾ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಮಗುವನ್ನು ನೋಡಿದ್ರೆ, ಒಂದು ಸಾಮಾನ್ಯ ಕೂಸನ್ನು ನೋಡಿದ್ರೆ ನಮಗೆ ಖುಷಿ ಆಗುತ್ತೆ ಅಂತಂದರೆ ರಾಮದೇವರು ನೋಡಿದ್ರೆ ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ. ಯಾರದೇ ಮಗು, ನಮ್ದಲ್ಲ, ಮಗುವಿನ ಕೈಯಲ್ಲಿ ಇಟ್ಕೊಂಡು ಮಗು ಮಗು ದೇವರು ಅಂತ ನಾವು ಹೇಳ್ತೇವೆ. ನಾವು ಮಗು ಅಂದರೆ ಅದು ಇಷ್ಟ, ಎಲ್ರಿಗೂ ಇಷ್ಟ. ರಾಮದೇವರು ಎಲ್ರಿಗೂ ಇಷ್ಟ ಆಗ್ತಾನೆ. ವಿಶೇಷತೋ ರಾಮಮುಖಿ ಎಂದು ಬಿಂಬಂ ಅಂತ ಆಚಾರ್ಯರು ಹೇಳ್ತಾರೆ. ಎಲ್ಲ ಮಗು ಅಲ್ಲ, ಲಕ್ಷ್ಮಣಾದಿಗಳ ಹಾಗಲ್ಲ, ಎಲ್ರಿಗಿಂತ ವಿಶಿಷ್ಟವಾಗಿ ರಾಮ ಆಪ್ಯಾಯಮಾನನಾದ ಅಂತ ಹೇಳ್ತಾರೆ. ವಿಶೇಷತಃ ರಾಮಮುಖಿ ಎಂದು ಬಿಂಬಂ ಅವೇಕ್ಷ. ರಾಮನ ಮುಖ ಕಮಲವನ್ನು ನೋಡಿ, ಮುಖಚಂದ್ರನನ್ನು ನೋಡಿ ದಶರಥ ಎಲ್ಲರೂ, ಇಡೀ ಅಯೋಧ್ಯೆಯ ಪಟ್ಟಣ ಜನ ಆನಂದಪಟ್ಟರು. ಸಾಮಾನ್ಯವಾಗಿ ಒಬ್ಬ ಮಿನಿಸ್ಟ್ರಿಗೆ ಮಗು ಹುಟ್ಟಿದ್ದು ಅಂದರೆ ಎಲ್ಲರೂ ಹೋಗಿ ಮುದ್ದಾಡಿಸ್ತಾರೆ. ಯಾಕೆಂದರೆ ಮಗುವಿನ ಮೇಲೆ ಪ್ರೀತಿ ಅಲ್ಲ, ಆ ಮಿನಿಸ್ಟರ್ನ ಮೇಲೆ ಪ್ರೀತಿ ಅಷ್ಟೇ. ಏನಾದರೂ ಮಾಡ್ತಾನೆ ಅಂತ. ಇದು ಹಾಗಲ್ಲ ಅಂತ ಹೇಳ್ತಾರೆ ರಾಮಾಯಣ. ನಮ್ಮ ಅರಸನಾದ ದಶರಥ ಅವನ ಮಗು ಆದ್ದರಿಂದ ರಾಮನ ಮೇಲೆ ಪ್ರೀತಿ ಅಲ್ಲ, ಸಹಜವಾಗಿ ಸಜ್ಜನರಿಗೆ ಇತಾಹ ಸಜ್ಜನರಿಗೆ ಆನಂದ ಆಯಿತು. ಸೂರ್ಯ ಉದಯಿಸಿದರೆ ಕಮಲಕ್ಕೆ ಸಹಜವಾಗಿ ಅರಳುವಿಕೆ, ಹಾಗೆಯೇ ಸಜ್ಜನರ ಹೃದಯಕ್ಕೆ ಆನಂದ ಸಹಜವಾಗಿ ಆಯಿತಂತೆ. ರಾಮನ ಮುಖ ಅಂತಹ ಒಂದು ಆಕರ್ಷಣೀಯವಾಗಿತ್ತು. ಅದು ಸಜ್ಜನರಿಗೆ ಆನಂದವನ್ನು ನೀಡಿತು. ಮುದಂ ಇತಾಹ ಯದ್ದರ್ಶನಾತ್. ಭಗವಂತನ ದರ್ಶನದಿಂದ ಎಲ್ಲರಿಗೂ ಆನಂದ ಆಯಿತು. ಯಾಕೆ ಗೊತ್ತಾ? ಇದು ವಾಸುದೇವ ರೂಪ. ವಾಸುದೇವ ರೂಪವನ್ನು ನೋಡಿದರೆ ಅದು ಮೋಕ್ಷಪ್ರದ ರೂಪ. ಮೋಕ್ಷ ಅಂದರೆ ಆನಂದ, ಆನಂದವನ್ನು ಕೊಡತಕ್ಕಂತಹ ರೂಪ. ನಮ್ಮ ಆಚಾರ್ಯರ ಸಿದ್ಧಾಂತ ಇದು ಸ್ಫುಟಾಯಿತು ನೋಡಿ. ಮೋಕ್ಷ ಅಂದರೆ ಏನು? ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಮೋಕ್ಷ ಅಂದರೆ ದುಃಖಧ್ವಂಸ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ ಮೋಕ್ಷ ಅಂತಂದರೆ. ಕೆಲವರಂತೂ ಹೇಳ್ತಾರೆ ಮೋಕ್ಷ ಅಂದರೆ ಜ್ಞಾನ ಇಲ್ಲ, ಸುಖ ಇಲ್ಲ, ಯಾವುದೂ ಇಲ್ಲ ಅಂತ. ಅದು ಯಾರಿಗೆ ಬೇಕು? ಸಂಸಾರದಲ್ಲಿ ಇಷ್ಟಾದರೂ ಸುಖ ಇದೆ, ಮೋಕ್ಷಕ್ಕೆ ಹೋದ್ರೆ ಸ್ವಲ್ಪನೂ ಸುಖ ಇಲ್ಲ ಅಂತಾದರೆ ಅಂತಹ ಮೋಕ್ಷ ಯಾರಿಗೆ ಬೇಕು? ಹಾಗಾಗಿ ಮೋಕ್ಷ ಅಂತಂದರೆ ಸುಖ ಅನುಭವರೂಪವಾದದ್ದು ಮುಕ್ತಿ. ಇದು ಆಚಾರ್ಯರ ಸಿದ್ಧಾಂತ ನೋಡಿ. ರಾಮನನ್ನು ಕಂಡಾಗ ಮುದಂ ಇತಾಹ ಸಜ್ಜನಾಹ, ಸಜ್ಜನರಿಗೆ ಆನಂದ ಆಯಿತು. ರಾಮನ ಮುಖವನ್ನು ನೋಡಿದರೆ ಸಜ್ಜನರೆಲ್ಲ ಆನಂದ ತುಂಬಿದರಾದರು. ಇದು ರಾಮಾಯಣದಲ್ಲಿ ರಾಮನ
ವೈಭವವನ್ನು ವಿಶ್ಲೇಷಣೆ ಮಾಡ್ತಾರೆ. ರಾಮ ವಾಸುದೇವ ರೂಪ ಆದದ್ರಿಂದಲೇ ರಾಮನ ದರ್ಶನದಿಂದ ಇಡೀ ಜಗತ್ತಿಗೆ ಆನಂದ ಆಯಿತು, ಮುದ ಆಯಿತು. ಇದನ್ನು ರಾಯರು ನಮಗೆ ಬಿಡಿಸಿ ಹೇಳ್ತಾರೆ. ರಾಯರು ಏನು ಹೇಳ್ತಾರೆ, ರಾಯರು ಅನುಭವಿಸಿ ಹೇಳ್ತಾರೆ. ರಾಯರು ಪೂಜೆ ಮಾಡ್ತಿದ್ರು ರಾಮದೇವರಿಗೆ, ಪೂಜೆ ಮಾಡಿ ಅವರ ಆನಂದವನ್ನು ಅನುಭವಿಸಿದರು. ರಾಯರು ಹೇಳ್ತಾರೆ, ಮುದಂ ಇತಾಹ ಯದ್ದರ್ಶನ, ರಾಮನ ದರ್ಶನದಿಂದ ಆನಂದ ಪ್ರಾಪ್ತಿ ಆಗ್ತದೆ. ರಾಮನ ಪೂಜೆ ಮಾಡಿದಾಗ ನಮಗೆ ಆನಂದ ಆಯಿತು ಅಂದರೆ ರಾಮನ ದರ್ಶನ ಆಯಿತು ಅದರ ಅರ್ಥ. ರಾಮದೇವರ ದರ್ಶನಕ್ಕೋಸ್ಕರ ಇಡೀ ರಾಮಾಯಣ ಈ ಕಥೆಯನ್ನು ನಿರೂಪಣೆ ಮಾಡಿದೆ. ನಮ್ಮ ಮನಸ್ಸಲ್ಲಿ ಬರಬೇಕು, ದೇವರನ್ನು ನೋಡಬೇಕು, ರಾಮನನ್ನು ನೋಡಬೇಕು ಅಂತ. ಆ ಲವಲವಿಕೆ ಬಂತು ಅಂದರೆ, ರಾಮನ ದರ್ಶನ ಆಯಿತು ಅಂತಂದ್ರೆ ಮುದಂ ಇತಾಹ. ರಾಮನನ್ನು ನೋಡಿದ್ರೆ ಎಲ್ರಿಗೂ ಆನಂದ ಆಯಿತಾ? ಆಗಲಿಲ್ಲ ಅಂತ ರಾಮಾಯಣ ಹೇಳ್ತದೆ. ರಾಮನನ್ನು ಕಂಡ್ರೆ ಮೂಗು ಮುರಿದವರು ಇದ್ದಾರೆ. ಮಂತರು ಅಂತವರಿಗೆ, ನಿಕೃತಿ ಅಂತವರಿಗೆ, ಶೂರ್ಪಣಕೆ ಅಂತವರಿಗೆ ಹೊಟ್ಟೆ ಉರಿತಿತ್ತು. ಹಾಗಾಗಿ ಮುದಂ ಇತಾಹ ಅಂತ ಹೇಗೆ ರಾಯರು ಬರೀತಾರೆ ನೋಡಿ. ಮುದಂ ಇತಾಹ ಯದ್ದರ್ಶನಾತ್ ಸಜ್ಜನಾ, ಸಜ್ಜನರು ಅಂತ ಹೇಳಿದರು. ಸಜ್ಜನರಿಗೆ ಮಾತ್ರ ದೇವರನ್ನು ಕಂಡ್ರೆ ಆನಂದ, ದುರ್ಜನರಿಗೆ ರಾಮನ ದರ್ಶನದಿಂದ ಆನಂದ ಆಗಲಿಲ್ಲ. ಅಂದ್ರೆ ನಮಗೆ ಇಷ್ಟ ಅಂಶ ಗೊತ್ತಾಯಿತು. ರಾಮದೇವರ ವೈಭವ ಕೇಳಿದಾಗ ಯಾರಿಗೆ ಆನಂದ ಆಯಿತು ಅವರು ಸಜ್ಜನರು, ರಾಮದೇವರ ವೈಭವ ಕೇಳಿದಾಗ ಯಾರಿಗೆ ಹೊಟ್ಟೆ ಉರಿಯಿತೋ ಅವರು ದುರ್ಜನರು. ನಾವು ತೀರ್ಮಾನ ಮಾಡ್ಬೋದು, ಎರಡು ವಿಭಾಗ ನಾವು ಮಾಡ್ಬೋದು. ರಾಮನ ವೈಭವ ಯಾರು ಒಪ್ಪಿಕೊಳ್ಳುವುದಿಲ್ಲ ಅವರು ಕೆಟ್ಟವರು ಅಂತ ಅರ್ಥ. ಅವತ್ತೇನು ಇವತ್ತೂ ಅಷ್ಟೇ ರಾಮನ ವೈಭವವನ್ನು ಆಕ್ಷೇಪ ಮಾಡ್ತಾರೆ. ರಾಮ ಸೇತುವೆ ಕಟ್ಟಿದ್ದಾನೆ, ಏನು ಅದಕ್ಕೆ ಪುರಾವೆ ಅಂತ ಕೇಳ್ತಾರೆ ನೋಡಿ. ಅವತ್ತೂ ಇದ್ರು ಇವತ್ತೂ ಇದ್ದಾರೆ. ಹಾಗಾಗಿ ಸಜ್ಜನ, ಯಾರು ಯೋಗ್ಯರಾದ ಜೀವರಾಶಿಗಳು ಅವರಿಗೆ ರಾಮನ ದರ್ಶನದಿಂದ ಆನಂದ ಪ್ರಾಪ್ತಿ ಆಗ್ತದೆ. ಮುದಮಿತಾಹ ಸಜ್ಜನಾಹ ಯದ್ದರ್ಶನಾತ್, ಭಗವಂತನ ದರ್ಶನದಿಂದ ಆನಂದ. ಅಂದರೆ ರಾಮದೇವರು ಮಗುವಾಗಿ ಕಾಣಿಸಿಕೊಂಡರು, ಆದರೆ ಸಜ್ಜನರಿಗೆ ರಾಮನ ದರ್ಶನದಿಂದ ಅಪರಿಮಿತವಾದ ಆನಂದ. ರಾಮ ಎಂಬ ಶಬ್ದಕ್ಕೆ ಅರ್ಥನೇ ಹಾಗೆ ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ. ಏನು ಹೇಳ್ತಾರೆ? ಅಪರಿಮಾಣ ಆನಂದ ಅಂತ ಆಚಾರ್ಯರು ಹೇಳ್ತಾರೆ. ರಾಮ ಅಂದರೆ ಅರ್ಥ ಏನು ಅಂತಂದ್ರೆ ಅಪರಿಮಿತವಾದ ಆನಂದ ಅಂತ ಅರ್ಥ ಅಂತೆ. ರಾಮ ಎಂಬ ಶಬ್ದಕ್ಕೆ ಅರ್ಥನೇ ಹಾಗೆ. ನೀವು ರಾಮ ಅಂತ ಹೇಳುವಾಗ ಬಾಯಿ ತುಂಬ ಹೇಳ್ಬೇಕು, ರಾಮ ಅಂತ ಬಾಯಿ ತುಂಬ ಹೇಳ್ಬೇಕಂತೆ. ಯಾಕೆಂದ್ರೆ ಬಾಯಲ್ಲಿ ಹೇಳಲಿಕ್ಕಾಗದಿದ್ದಷ್ಟು ಆನಂದ ಅಂತೆ. ನಿಷ್ಪರಿಮಾಣ ಏಷಃ ಆನಂದ ರೂಪ ನಿಷ್ಪರಿಮಾಣ ಏಷಃ. ರಾಮ ಅಂದರೆ ಅಳತೆಗೆ ಸಿಗದಿದ್ದಷ್ಟು ಆನಂದ, ಅದು ರಾಮ ಅಂತ ಹೇಳ್ತಾರೆ. ಆನಂದಮಯ ಅದು ರೂಪ, ದುಃಖ ಇಲ್ಲೇ ಇಲ್ಲ, ಯಾವಾಗ ನೋಡಿದ್ರು ಆನಂದಮಯವಾದ್ದು. ನಮ್ಮ ಮಕ್ಕಳು ಬಾಯಿ ತುಂಬ ನಗ್ತಾರೆ, ಆದರೆ ಪರ್ಮನೆಂಟ್ ಅಲ್ಲ, ಇದ್ದಕ್ಕಿದ್ದಾಗ ಹೇಳ್ತಾರೆ. ರಾಮದೇವರು ಅಲ್ಲೇ ಇಲ್ಲ ಅಂತೆ. ಹಾಗಾಗಿ ಆನಂದಮಯವಾದ ರೂಪ, ನಿಷ್ಪರಿಮಾಣ ಏಷಃ ಆನಂದ. ರಾಮ ಎಂಬಲ್ಲಿ ಎರಡು ಶಬ್ದ ಇದೆ ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ. ರಾ ಅಂದ್ರೆ ಆನಂದ ಅಂತ ಅರ್ಥ. ರಮು ಕ್ರೀಡಾಯಾಮ್, ರಾ ಅಂದ್ರೆ ಆನಂದ ಅಂತ ಅರ್ಥ. ಅಮ ಅಂದ್ರೆ ಮಾ ಅಂದ್ರೆ ಲಿಮಿಟ್, ಅಮ ಅಂದ್ರೆ ಲಿಮಿಟ್ ಇಲ್ಲದಿದ್ದ, ಅಂದ್ರೆ ಪರಿಮಾಣ ಇಲ್ಲದಿದ್ದ, ಅಳತೆಗೆ ಸಿಗದಿದ್ದಷ್ಟು ಆನಂದ. ರಾಮ ಅಂತಂದ್ರೆ ನಾವು ಎಷ್ಟು ಆನಂದ ಅಳೆಯಬಹುದಾ? ಅಳೆಯಲಿಕ್ಕಾಗುವುದಿಲ್ಲ. ಲೆಕ್ಕಕ್ಕೆ ಸಿಗದೇ ಇದ್ದಂತಹ ಆನಂದ ಅದು ರಾಮದೇವರು. ಹೀಗೆ ನಾವು ಉಪಾಸನೆ ಮಾಡಬೇಕಂತೆ. ರಾಮ ಅಂದ್ರೆ ಅಳತೆಗೆ ಸಿಗದಿದ್ದಷ್ಟು ಆನಂದಮಯನಾದವ ಅಂತ ಉಪಾಸನೆ ಮಾಡಿದರೆ ನಮಗೂ ದೇವರು ಅಳತೆಗೆ ಸಿಗದಿದ್ದಷ್ಟು ಆನಂದವನ್ನು ಕರುಣಿಸ್ತಾನೆ. ನಾವು ಹೇಳ್ತೇವೆ ನೋಡಿ, ಏನ್ರಿ ಕಷ್ಟ ದುಃಖ ನಷ್ಟ ಅಂತ ಅಳ್ತಲೇ ಇರ್ತೇವೆ. ಇಂತಹ ಅಳು ಪರಿಹಾರ ಆಗಬೇಕಾಗಿದ್ರೆ ಮುದಮಿತಾಹ ಯದ್ದರ್ಶನಾತ್ ಸಜ್ಜನಾಹ ಅಂತ ರಾಯರು ಹೇಳ್ತಾರೆ. ಭಗವಂತನನ್ನು ಆನಂದ ಆನಂದ ಅಪರಿಮಿತವಾದ ಆನಂದ ಅಂತ ಉಪಾಸನೆ ಮಾಡಿದರೆ ನಮಗೆ ಭಗವಂತ ಆನಂದವನ್ನು ಕರುಣಿಸ್ತಾನೆ. ನಮ್ಮ ಆಚಾರ್ಯರು ಆನಂದ ತೀರ್ಥರು. ಯಾಕೆ ಹೇಳಿ ಆನಂದ ತೀರ್ಥರು? ರಾಮನನ್ನು ಅಪರಿಮಿತವಾದ ಆನಂದ 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 ಅಂತ ಉಪಾಸನೆ ಮಾಡಿದ್ರು. ನಮ್ಮ ಮಧ್ವಾಚಾರ್ಯರು ಆನಂದ ತೀರ್ಥರೇ ಆದರು ಅಂತ ಹೇಳ್ತಾರೆ. ದೇವರನ್ನು ಹಾಗೆ ಆನಂದ ಅಂತ ಉಪಾಸನೆ ಮಾಡಿದ್ದಕ್ಕೆ ಅವರು ಆನಂದ ತೀರ್ಥರಾದರು. ಅವರ ಪರಂಪರೆಯಲ್ಲಿ ಬಂದ ವಾದಿರಾಜರು, ಜಯತೀರ್ಥರು, ವ್ಯಾಸರಾಜರು, ರಘುತ್ತಮರು, ರಾಯರು ಎಲ್ಲ ಆನಂದರಾಯರು. ಯಾಕೆ ಅಂತಂದ್ರೆ ಯದ್ದರ್ಶನಾತ್, ಆ ರಾಮನನ್ನು ಆನಂದ 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 ಅಂತ ಉಪಾಸನೆ ಮಾಡಿದ್ದರಿಂದ ಅವರು ಆನಂದಮಯರಾದರು ಅಂತ ಹೇಳ್ತಾರೆ. ಹಾಗಾಗಿ ನಾವು ಆನಂದ ಪಡಬೇಕಾದ್ರೆ
ದಿನಕ್ಕೆ ಒಂದಿಷ್ಟು ಬಾರಿ ಆದರೂ ರಾಮ 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 ಅಂತ ಹೇಳಿದ್ರೆ ನಮಗೆ ಆರಾಮ ಆಗುತ್ತೆ, ಆನಂದ ಪ್ರಾಪ್ತಿ ಆಗ್ತದೆ ಅಂತ ರಾಯರು ಈ ಭಾಗದಲ್ಲಿ ನಮಗೆ ತೋರಿಸ್ತಾರೆ. ಮುದಮಿತಾಹ ಯದ್ದರ್ಶನಾತ್ ಸಜ್ಜನಾಹ ಅಂತ. ಏನರ್ಷಿ ಪ್ರಿಯಕಾರಿಣ ವಿಶಿಚರೀಹಂತ್ರ ಕ್ರತು ರಕ್ಷಿತಃ. ಇದು ಎರಡನೇ ಘಟ್ಟ. ದಶರಥನಿಗೆ ಆನಂದವನ್ನು ಕೊಟ್ಟ ರೂಪ ರಾಮರೂಪ ಅಂತ. ದಶರಥನಿಗೆ ಮಕ್ಕಳೇ ಇರಲಿಲ್ಲ, ದುಃಖತಪ್ತನಾಗಿದ್ದ. ಎಲ್ಲ ಸಂಪತ್ತಿತ್ತು ಅವನಿಗೆ, ಅಖಂಡ ಭೂಮಂಡಲದ ಒಡೆಯನಾಗಿದ್ದ, ಎಲ್ಲ ಸಂಪತ್ತಿತ್ತು, ಹೆಣ್ಮಕ್ಕಳಿದ್ದರು, ಏನು ಕೊರತೆ, ಎಲ್ಲ ಸಮೃದ್ಧಿ. ಆದರೆ ರಾಮಾಯಣ ಹೇಳಿತು, ಆದರೆ ಅಂತ ಬಂದರೆ ದೊಡ್ಡ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಏನಂದ್ರೆ ಮಕ್ಕಳೇ ಇರಲಿಲ್ಲ. ಅಂತಹ ದಶರಥನಿಗೆ ರಾಮದೇವರೇ ಮಗನಾಗಿ ಬಂದ ನೋಡಿ, ಎಂಥ ಭಾಗ್ಯ ನೋಡಿ, ಎಂಥ ಆನಂದ. ದೇವರು ಕೊಟ್ಟರೆ ಆನಂದ ನಮಗೆ ತಡ್ಕೊಳ್ಳಿಕ್ಕಾಗದಿದ್ದಷ್ಟು ಆನಂದವನ್ನು ದೇವರು ಕೊಡ್ತಾನೆ ಅಂತ ಅರ್ಥ. ಮೊದಲು ದುಃಖ ಅನುಭವಿಸಿದ ಮಕ್ಕಳೇ ಇಲ್ಲ ಅಂತ. ದೇವರಿಗೆ ಯಾವುದಾದ್ರೂ ಒಂದು ಮಗುವನ್ನು ಕೊಡ್ಬೋದಿತ್ತು, ತಾನೇ ಮಗನಾಗಿ ಬಂದ ನೋಡಿ. ಇದು ದಶರಥನ ದೊಡ್ಡ ಸೌಭಾಗ್ಯ. ಅಂದರೆ ಆನಂದವೇ ದಶರಥನ ಹತ್ರ ಬಂತು. ನಾವು ದೇವರನ್ನು ಉಪಾಸನೆ ಮಾಡಿದರೆ ದೇವರು ನಮ್ಮ ಹತ್ರ ಬರ್ತಾರೆ, ರಾಮನಾಗಿ ಬರ್ತಾನೆ, ಆನಂದಮಯನಾಗಿ ಬರ್ತಾನೆ. ಈ ಕೆಲವರಿಗೆಲ್ಲ ದೇವರು ಅಂದರೆ ಪ್ರಾಬ್ಲಮ್. ನೀವು ಕೊಡಿ, ದೇವರು ಅಂತ ಕೊಡಿ, ಅಯ್ಯೋ ಬೇಡ್ರಿ ಯಾಕೆ ಕೊಡ್ತೀವಿ, ದೇವರು ಗ್ರಾಚಾರ ನಮಗೆ ಅಂತ ಹೇಳ್ತಾರೆ. ದೇವರಂದ್ರೆ ಗ್ರಾಚಾರ ಅವರಿಗೆ, ರಾಮ ಅಂದರೆ ಗ್ರಾಚಾರ, ಮನೆಗೆ ದೇವರನ್ನೆಲ್ಲ ಕೊಟ್ಟು ತಗೊಂಡು ಹೋಗಿ ಅಂತ ಹೇಳ್ತಾರೆ. ದಶರಥ ದೇವರನ್ನು ಮನೆಗೆ ಆಹ್ವಾನ ಮಾಡಿದ, ಏನು ಆನಂದ ಅನುಭವಿಸಿದ ಅವ. ಇದು ರಾಮಾಯಣ ಹೇಳೋದು. ಅವನ ಜೊತೆಗೆ ರಾಮದೇವರು ಇದ್ರು, ಆನಂದನೇ ಇತ್ತು. ವಿಶ್ವಾಮಿತ್ರರು ಬಂದರು ಅಲ್ಲಿಗೆ. ವಿಶ್ವಾಮಿತ್ರರು ಬಂದು ರಾಮನನ್ನು ಕಳುಹಿಸಿಕೊಡು ಅಂತ ಕೇಳ್ತಾರೆ. ಹೇಗಿರ್ಬೋದು ನೀವು ಸಲ ಆಲೋಚನೆ ಮಾಡಿ. ನಮಗೆ ಇಷ್ಟವಾದ ವಸ್ತು ಯಾರಾದರೂ ಕೊಡು ಅಂತ ಕೇಳಿದ್ರೆ ನಮಗೆ ಎಷ್ಟು ಹೊಟ್ಟೆ ಉರಿಯುವುದಿಲ್ಲ ಹೇಳಿ. ದಶರಥನ ಸರ್ವಸ್ವ ಯಾವುದು? ಅಧಿಕಾರ ಅಲ್ಲ, ಅಧಿಕಾರ ಬೇಕಾದಷ್ಟು ಅನುಭವಿಸಿದ, ಆದರೂ ದುಃಖ ಇತ್ತು ಅವನಿಗೆ. ಸಂಪತ್ತು ಅವನಿಗೆ ಇಷ್ಟ ಅಲ್ಲ, ಈಗ ಸಂಪತ್ತು ಇದ್ದರೂ ದುಃಖ ಇತ್ತು ಅವನಿಗೆ. ಯಾವುದು ಇಷ್ಟ ಹೇಳಿ? ರಾಮ ಅವನಿಗೆ ಇಷ್ಟ. ಯಾಕೆಂದ್ರೆ ಅದು ಬಂದ ಮೇಲೆ ಅದಕ್ಕೆ ದುಃಖ ಹೋಯ್ತು, ಅವನಿಗೆ ಆನಂದವನ್ನು ಅನುಭವಿಸಿದ. ವಿಶ್ವಾಮಿತ್ರ ಕೇಳಿದ, ರಾಮನನ್ನು ಕೊಡು ಅಂತ, ಆನಂದವನ್ನು ಕೊಡು ಅಂತ ಹೇಳಿದ. ದಶರಥನಿಗೆ ಹೇಗಿರ್ಬೋದು? ದಶರಥನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ದಶರಥ ಮೂರ್ಛಾಗ್ರಸ್ತನಾಗ್ತಾನೆ ಅಂತ. ಕೊನೆಗೆ ವಸಿಷ್ಠರ ಮಧ್ಯೆ ಸಂಧಾನ ಮಾಡಿ ರಾಮನನ್ನು ಕಳುಹಿಸಿಕೊಡು ಅಂತ ದಶರಥನಿಗೆ ಹೇಳ್ತಾರೆ. ಕೊನೆಗೆ ವಿಶ್ವಾಮಿತ್ರನಿಗೋಸ್ಕರ ರಾಮಚಂದ್ರನನ್ನು ದಶರಥ ಬಿಟ್ಟು ಕೊಡ್ತಾನೆ. ಇದು ಏನು ಹೇಳ್ತಾ ಗೊತ್ತಾ? ರಾಮನನ್ನು ಕಳುಹಿಸಿಕೊಡು ಅಂತ ಅಲ್ಲ, ದಶರಥ ರಾಮನನ್ನು ಕೊಟ್ಟ. ಯಾರಿಗೂ ಕೊಟ್ಟ? ವಿಶ್ವಾಮಿತ್ರನಿಗೆ ಕೊಟ್ಟ. ಅರ್ಥ ಏನು ಗೊತ್ತಾ ಇದಕ್ಕೆ? ವಿಶ್ವಾಮಿತ್ರ ಅಂದ್ರೆ ಯಾರು? ಗಾಯತ್ರಿ ಮಂತ್ರದ ಭ್ರಷ್ಟಾರ. ರಾಮನನ್ನು ಯಾರಿಗೆ ಕೊಟ್ಟ ದಶರಥ? ಯಾರ್ಯಾರಿಗೋ ಕೊಡಲಿಲ್ಲ. ಏನರ್ಷಿ ಪ್ರಿಯಕಾರಿಣ ವಿಶ್ವಾಮಿತ್ರನಿಗೆ ಕೊಟ್ಟ, ಋಷಿಗೆ ಕೊಟ್ಟ. ಗಾಯತ್ರಿ ಮಂತ್ರ ಭ್ರಷ್ಟಾರನಾದ ಋಷಿ ವಿಶ್ವಾಮಿತ್ರನಿಗೆ ರಾಮನನ್ನು ಕೊಟ್ಟ. ಅದರ ಅರ್ಥ ಏನು ಗೊತ್ತಾ? ವಿಶ್ವಾಮಿತ್ರ ಅಂದ್ರೆ ಗಾಯತ್ರಿ, ರಾಮನನ್ನು ಯಾರಿಗೆ ಕೊಟ್ಟ? ಗಾಯತ್ರಿಗೆ ಕೊಟ್ಟ. ಅದರ ಅರ್ಥ ಏನು ಗೊತ್ತಾ? ಗಾಯತ್ರಿ ಮಂತ್ರದ ಅರ್ಥ ಅದು ರಾಮ ಅಂತ ದಶರಥ ತೋರಿಸಿಕೊಟ್ಟ ಅಂತ ಅರ್ಥ ಅಷ್ಟೇ ಹೊರತು ದಶರಥ ವಿಶ್ವಾಮಿತ್ರನಿಗೆ ರಾಮನನ್ನು ಕೊಟ್ಟ ಅಂತ ಅರ್ಥ ಅಲ್ಲ. ರಾಮನನ್ನು ಕೊಡ್ಲಿಕ್ಕೆ ದಶರಥ ಯಾರು? ದೇವರೇ. ಓನರ್ಶಿಪ್ ಯಾರಿಗಿದೆ? ಹಾಗಾಗಿ ರಾಮ ಇಸಿಕೊಟ್ಟು ವಿಶ್ವಾಮಿತ್ರನ ಗಾಯತ್ರಿ ಅಂದ್ರೆ ಗಾಯತ್ರಿ ಪ್ರತಿಪಾದ್ಯಮಾನವಾದ ರೂಪ ಅದು ರಾಮ. ಸವಿತುರು ವರೇಣ್ಯ ಅಂತ ಹೇಳ್ತಾರೆ ನೋಡಿ. ಸವಿತುರು ಅಂದ್ರೆ ಸೂರ್ಯವಂಶದಲ್ಲಿಯೇ ಮೂರ್ಧನ್ಯನಾದವ. ರಾಮದೇವರು ಸೂರ್ಯವಂಶದಲ್ಲಿ ಬಂದರು. ವರೇಣ್ಯ ಗ್ರೇಟ್ ಅಲ್ಲ, ಗ್ರೇಟರ್ ಅಲ್ಲ, ಗ್ರೇಟೆಸ್ಟ್, ಅವನಿಗಿಂತ ಇನ್ನೊಂದಿಲ್ಲ ಅಂತ ದಶರಥ ಸೂರ್ಯವಂಶದಲ್ಲಿ ಪ್ರಾದುರ್ಭವಿಸಿದ ರಾಮನನ್ನು ಆ ಸೂರ್ಯ ಮಂತ್ರ ಗಾಯತ್ರಿ ಮಂತ್ರಕ್ಕೆ ಕೊಟ್ಟ. ಅಂದ್ರೆ ಗಾಯತ್ರಿ ಮಂತ್ರ ಸೂರ್ಯನನ್ನು ಹೇಳುವುದಲ್ಲ, ಸೂರ್ಯವಂಶಕ್ಕೆ ಬೆಳಕನ್ನು ಕೊಟ್ಟ ರಾಮನನ್ನು ಹೇಳುತ್ತೆ ಅಂತ ತೋರಿಸಿಕೊಟ್ಟವ ದಶರಥ. ನಾವು ಹಾಗೆ ಚಿಂತನೆ ಮಾಡಬೇಕಂತೆ. ದಿನ ಗಾಯತ್ರಿ ಜಪ ಮಾಡುವಾಗ, ಗಾಯತ್ರಿ ಜಪ ಮಾಡಿಸುವಾಗ ರಾಮನ ಉಪಾಸನೆ ಮಾಡಬೇಕಂತೆ. ರಾಮ ಅಂತ ಚಿಂತನೆ ಮಾಡಿ ಗಾಯತ್ರಿಯನ್ನು ಉಪಾಸನೆ ಮಾಡಿದರೆ ರಾಮ ಸಂತುಷ್ಟನಾಗ್ತಾನೆ ಅಂತ ಹೇಳ್ತಾರೆ. ದಶರಥ ರಾಮನನ್ನು ವಿಶ್ವಾಮಿತ್ರನ ಬೆನ್ನ ಹಿಂದೆ ಕಳಿಸಿದ. ರಾಮ ಹೋದ ಅಂತ ಹೇಳ್ತಾರೆ. ಯಾಕೆ ಹೋದ? ದಶರಥನ ಮೇಲೆ ಸಿಟ್ಟಿನಿಂದ ಹೋದ್ದಲ್ಲ. ಕೆಲವು ಮಕ್ಕಳು ಮಾಡ್ತಾರೆ, ಅಪ್ಪನ ನನಗೆ ಇಷ್ಟ ಅಲ್ಲ ಅಂತ ಎಲ್ಲೆಲ್ಲೇ ಹೋಗ್ತಾರೆ. ಹಾಗಲ್ಲ,
ಏನ ಋಷಿ ಪ್ರಿಯಕಾರಿಣ, ಋಷಿ ಅಂದರೆ ವಿಶ್ವಾಮಿತ್ರರು, ಅವರಿಗೆ ಪ್ರಿಯಕಾರಿಣ ಇಷ್ಟವಾದ್ದನ್ನು ಮಾಡಬೇಕು ಅಂತ ರಾಮ ವಿಶ್ವಾಮಿತ್ರರ ಬೆನ್ನ ಹಿಂದೆ ಸಾಗಿದ. ಋಷಿ ಪ್ರಿಯಕಾರಿಣ ಅಂತ ಹೇಳ್ತಾರೆ. ವಿಶ್ವಾಮಿತ್ರನಿಗೆ ಪ್ರಿಯ ಇಷ್ಟವಾದ್ದನ್ನು ಮಾಡುವುದಕ್ಕೋಸ್ಕರ ರಾಮ ವಿಶ್ವಾಮಿತ್ರರ ಬೆನ್ನ ಹಿಂದೆ ಹೋದ. ರಾಮನಿಗೆ ಲಾಭ ಅಲ್ಲ, ವಿಶ್ವಾಮಿತ್ರನಿಗೆ ಇದರಿಂದ ಲಾಭ. ನೋಡಿ, ರಾಮ ಹಿಂಬದಿಯಿಂದ ಹೋದ, ವಿಶ್ವಾಮಿತ್ರರು ಮುಂದಿನಿಂದ ಸಾಗಿದರು. ವಿಶ್ವಾಮಿತ್ರ ಹೇಗೆ ಹೋಗ್ತಾನೆ, ರಾಮ ಹಾಗೆ ಚಲಿಸಿದ. ವಿಶ್ವಾಮಿತ್ರರು ಮಲಗಿದರು, ರಾಮ ಮಲಗಿದ. ವಿಶ್ವಾಮಿತ್ರರು ಎದ್ರು, ರಾಮ ಎದ್ದ. ವಿಶ್ವಾಮಿತ್ರರು ಹೇಳ್ತಾರೆ, ಅಹಲ್ಯ ಕೌಸಲ್ಯ ಸುಪ್ರಭಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವನಾನ್ನಿಕಂ ಅಂತ ವಿಶ್ವಾಮಿತ್ರರು ಹೇಳಿದರು. ಅಷ್ಟು ಹೇಳಿದ ತಕ್ಷಣ ರಾಮಚಂದ್ರ ಎದ್ದ. ನೋಡಿ, ವಿಶ್ವಾಮಿತ್ರರು ರಾಮನನ್ನು ಎಬ್ಬಿಸಿದರು. ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮಲ್ಲಿ ರಾಮನನ್ನು ಎಬ್ಬಿಸುವವರು ಯಾರು? ವಿಶ್ವಾಮಿತ್ರರು. ನಮ್ಮಲ್ಲಿ ರಾಮ ಮಲಗಿದ್ದಾನೆ ಇವತ್ತು. ರಾಮನನ್ನು ಎಬ್ಬಿಸಿದ್ದಲ್ಲ, ನನ್ನಲ್ಲಿ ಮಲಗಿದ ರಾಮ, ಅವನನ್ನು ಎಬ್ಬಿಸಬೇಕು. ಯಾರು ಎಬ್ಬಿಸಬೇಕು? ವಿಶ್ವಾಮಿತ್ರ ಬಂದು ಎಬ್ಬಿಸಬೇಕು. ವಿಶ್ವಾಮಿತ್ರ ಅಂತಂದ್ರೆ ಗಾಯತ್ರಿ ಬಂದು ನಮ್ಮ ರಾಮನನ್ನು ಎಬ್ಬಿಸಬೇಕು. ಅಂದ್ರೆ ಗಾಯತ್ರಿ ಮಂತ್ರ ಚಿಂತನೆ ಮಾಡಿದರೆ ಆಗ ರಾಮ ನಮ್ಮಲ್ಲಿ ಮಲಗಿದವ, ಅಂದ್ರೆ ರಾಮನ ಪ್ರಜ್ಞೆ ನಮ್ಮಲ್ಲಿ ಎದ್ದು ಬಿಡ್ತದೆ. ಹಾಗೆ ನಮ್ಮಲ್ಲಿ ರಾಮ ಹೇಳಬೇಕಾಗಿದ್ದರೆ ವಿಶ್ವಾಮಿತ್ರ ಬರಬೇಕು. ವಿಶ್ವಾಮಿತ್ರ ದೃಷ್ಟವಾದ ಮಂತ್ರ ಗಾಯತ್ರಿಯ ಚಿಂತನೆ ನಮ್ಮಲ್ಲಿ ಬೆಳೆದರೆ ರಾಮ ಹೇಳ್ತಾನೆ ಅನ್ನುವ ಚಿಂತನೆ. ಏನ ಋಷಿ ಪ್ರಿಯ ಕಾರಣ. ರಾಮದೇವರು ನಮ್ಮಲ್ಲಿ ಮಲಗಿದವರು ಹೇಳ್ತಾರಂತೆ. ಯಾಕೆಂದ್ರೆ ಋಷಿ ಪ್ರಿಯ ಕಾರಣ, ವಿಶ್ವಾಮಿತ್ರರಿಗೆ ಪ್ರಿಯವನ್ನು ಮಾಡುವವ ರಾಮ. ಹಾಗಾಗಿ ವಿಶ್ವಾಮಿತ್ರರು ರಾಮ ಹೇಳು ಅಂದ್ರೆ ಹೇಳ್ತಾರೆ, ಮಲಗು ಅಂದ್ರೆ ಮಲಗ್ತಾನೆ. ಯಾಕೆ ಗೊತ್ತಾ? ಋಷಿ ಅಂತ ಶಬ್ದವನ್ನು ರಾಯರು ಬಳಸ್ತಾರೆ. ಋಷಿ ಪ್ರಿಯ ಕಾರಣ. ಈ ಋಷಿ ಶಬ್ದ ಎಲ್ರಿಗೂ ಬರುವುದಿಲ್ಲ. ಒಂದಿಷ್ಟು ಗಡ್ಡ, ಒಂದಿಷ್ಟು ಮೀಸೆ ಎಲ್ಲ ಬಿಟ್ಟ ಕೂಡಲೇ ಋಷಿ ಅಂತ ಆಗುವುದಿಲ್ಲ. ಋಷಿ ಅಂತ ಆಗ್ಬೇಕಾದ್ರೆ ಋಷಿ ದರ್ಶನ, ಭಗವಂತನನ್ನು ದರ್ಶನ ಮಾಡಿದವನಿಗೇನೆ ಋಷಿ ಅನ್ನುವ ಹೆಸರು. ವಿಶ್ವಾಮಿತ್ರನಿಗೆ ಆ ಋಷಿ ಅನ್ನುವ ಹೆಸರಿದೆ. ಯಾಕೆಂತಂದ್ರೆ ವಿಶ್ವಾಮಿತ್ರರು ಆ ಋಷಿ ಭಗವಂತನ ದರ್ಶನ ಪಡೆದವರು. ಯಾಕೆ ಗೊತ್ತಾ? ಒಬ್ಬ ರಾಜನಾಗಿದ್ದವ, ಭೂಮಿಯ ಒಡೆಯನಾಗಿದ್ದವ, ಭೂಮಿಯನ್ನು ಆಳುವವನಾಗಿದ್ದ, ಒಬ್ಬ ಮಿನಿಸ್ಟರ್ ಮಂತ್ರಿ ಆಗಿದ್ದವ, ರಾಜ್ಯವನ್ನು ಆಳುವವನಾಗಿದ್ದ. ಅದು ಯಾವುದು ಬೇಡ ಅಂತ ಬಿಟ್ಟು 4 ದಿಕ್ಕಿನಲ್ಲಿ ತಪಸ್ಸನ್ನು ಮಾಡ್ತಾನೆ. ಪೂರ್ವ ದಿಕ್ಕು, ದಕ್ಷಿಣ ದಿಕ್ಕು, ಪಶ್ಚಿಮ, ಉತ್ತರ ಎಲ್ಲ ದಿಕ್ಕಿನಲ್ಲಿ ತಪಸ್ಸು ಮಾಡ್ತಾನೆ. ಎಷ್ಟು ತಪಸ್ಸು ಗೊತ್ತಾ? 1000 ವರ್ಷ. ನಮಗಷ್ಟು ಆಯುಷ್ಯನೇ ಇಲ್ಲ. ಅದು ಈಗ ಕೃತಯುಗ. ಅದು ಆ ಯುಗದಲ್ಲಿ ದಿಕ್ಕಿನಲ್ಲಿ ತಪಸ್ಸು ಮಾಡಿದ. ಒಂದು ತಪಸ್ಸು ಮಾಡಬೇಕು, ದೇವತೆಗಳ ಒಂದು ತಪಸ್ಸು ಕೆಡಿಸಬೇಕು, ಮತ್ತೆ ಪುನಃ ತಪಸ್ಸು ಮುಂದುವರಿಸಬೇಕು. ಹೀಗೆ ಅನ್ನ, ಆಹಾರ, ನಿದ್ರಾ, ಭಯ, ಮೈಥುನ ಎಲ್ಲವನ್ನೂ ತೊರೆದು ಲೌಕಿಕ ಸುಖವನ್ನೆಲ್ಲ ತಿರದರ್ಪಣ ಕೊಟ್ಟು ಪಂಚಾಗ್ನಿ ಮಧ್ಯದಲ್ಲಿ ತಪಸ್ಸು ಮಾಡಿದ. ನೋಡಿ, ಗ್ರೀಷ್ಮ ಋತುವಿನಲ್ಲಿ ತಲೆಯನ್ನು ಸೂರ್ಯನಿಗೆ ಒಡ್ಡಿ ತಪಸ್ಸು ಮಾಡಿದ. ವರ್ಷ ಋತುವಿನಲ್ಲಿ ಮಳೆಗೆ ತಲೆಯನ್ನು ಕೊಟ್ಟು ತಪಸ್ಸು ಮಾಡಿದ. ಮೈ ಕೊರೆಯುವ ಚಳಿಯ ಮಧ್ಯದಲ್ಲಿ ಶರೀರವನ್ನು ದೇವರಿಗೆ ಅರ್ಪಣೆ ಮಾಡಿ ತಪಸ್ಸು ಮಾಡಿದ. ಒಂದೊಂದು ದಿನ ಅಲ್ಲ, ಒಂದು ತಿಂಗಳಲ್ಲ, ಜೀವನ ಇಡೀ ತಪಸ್ಸು ಮಾಡಿದ. ದೇವರು ಒಲಿದ. ರಾಮಾಯಣ ಹೇಳಿದ್ದು ವಿಶ್ವಾಮಿತ್ರನ ಬೆನ್ನ ಹಿಂದೆ ನಾನು ಹೋಗ್ತೇನೆ ಋಷಿಪ್ರಿಯ ಕಾರಿಣ. ಯಾಕೆ ಅಂತಂದ್ರೆ 1000 ವರ್ಷದ ತನಕ ಪ್ರಪಂಚದ ಸುಖ ಭೋಗ ಭಾಗ್ಯವನ್ನೇ ತೊರೆದ ದೇವರು 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 ಅಂತ ನನಗೋಸ್ಕರ ಎಲ್ಲವನ್ನು ತೊರೆದು ನನ್ನ ಬೆನ್ನ ಹಿಂದೆ ಬಂದ ವಿಶ್ವಾಮಿತ್ರ. ಹಾಗಾಗಿ ವಿಶ್ವಾಮಿತ್ರನ ಬೆನ್ನ ಹಿಂದೆ ನಾನು ಹೋಗ್ತೇನೆ ಅಂತ ರಾಮದೇವರು ಬಂದ್ರ. ನಾವು ದೇವರ ಬೆನ್ನ ಹಿಂದೆ ಹೋದ್ರೆ ದೇವರು ನಮ್ಮ ಬೆನ್ನಟ್ಟಿಗೆಂದು ಬರ್ತಾನೆ ಅಂತ ರಾಮಾಯಣ ಹೇಳ್ತದೆ. ನಮಗೆ ದೇವರು ಬೇಡ ಅಂತ ದೂರ ಸರಿದು ನಿಂತರೆ ದೇವರು ದೂರ ಸರಿದು ನಿಲ್ತಾನೆ. ರಾಮ ವಿಶ್ವಾಮಿತ್ರನ ಬೆನ್ನ ಹಿಂದೆ ಯಾಕೆ ಹೋದ ಅಂತಂದ್ರೆ ವಿಶ್ವಾಮಿತ್ರ ನನ್ನ ಬೆನ್ನ ಹಿಂದೆ ಬಂದವ, ಹಾಗಾಗಿ ಅವನ ಬೆನ್ನ ಹಿಂದೆ ನಾನು ಹೋಗ್ತೇನೆ. ಅದಕ್ಕೆ ನಾವು ದೇವರ ಸುತ್ತ ಬರುವ ಪ್ರದಕ್ಷಿಣೆಯ ನಮಸ್ಕಾರ ಯಾಕೆ ಮಾಡುದು? ದೇವರ ಬಗ್ಗೆನೇ ಕಂಡ ಅಹೋರಾತ್ರ ನಾವು ಯಾಕೆ ಕೇಳುದು ಅಂತಂದ್ರೆ ನಾವು ದೇವರ ಬೆನ್ನ ಹಿಂದೆ ಹೋದರೆ
ದೇವರು ನಮ್ಮ ಬೆನ್ನ ಹಿಂದೆ ಬರ್ತಾರೆ. ಇದು ಚಿಂತನೆ. ಋಷಿ ಪ್ರಿಯಕಾರಿಣ. ನಾವು ಋಷಿಗಳಾಗಬೇಕು. ಋಷಿ ಆಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಋಷಿಗಳು ಕೊಟ್ಟದ್ದನ್ನು ಗ್ರಹಿಸುವ ಸಹೃದಯತೆ ನಮ್ಮಲ್ಲಿ ಬರಬೇಕು. ಪ್ರಿಯಕಾರಿಣ, ನಮಗೆ ಯಾವುದು ಇಷ್ಟ ಅದನ್ನು ದೇವರು ಮಾಡ್ತಾನೆ. ಋಷಿ ಪ್ರಿಯಕಾರಿಣ. ನೋಡಿ ಎಷ್ಟು ಕಷ್ಟ ಅಂತಂದರೆ, ಲೋಕದ ದೃಷ್ಟಿ ನೀವು ನೋಡಿ, ವಿಶ್ವಾಮಿತ್ರ ಮಂತ್ರವನ್ನು ಹೇಳ್ತಾನೆ ರಾಮದೇವರಿಗೆ. ರಾಮ, ಈ ಮಂತ್ರವನ್ನು ಹೇಳೋ. ರಾಮದೇವರು ವಿಶ್ವಾಮಿತ್ರ ಹೇಳಿದ ಹಾಗೆ ಹೇಳ್ತಾನೆ, ಮಂತ್ರವನ್ನು ಹೇಳ್ತಾನೆ. ಎಷ್ಟು ಕಷ್ಟ ಗೊತ್ತಾ? ನಮಗೆ ಗೊತ್ತಿದೆ, ನೀವು ಹೇಳು ಅಂತ ನನ್ನ ಹತ್ರ ಬಂದು ಹೇಳ್ತೀರಿ. ಎಷ್ಟು ಕಷ್ಟ ಆಗುತ್ತೆ ಅಂದರೆ ಅದಕ್ಕಿಂತ ದೊಡ್ಡ ಹಿಂಸೆ ಮತ್ತೊಂದಿಲ್ಲ. ಯಾವುದು ಗೊತ್ತಿದೆ ಅದನ್ನು ಮತ್ತೆ ಮತ್ತೆ ಹೇಳಿದರೆ ಅದು ತಡ್ಕೊಳ್ಳಿಕ್ಕಾಗುವುದಿಲ್ಲ. ರಾಮ ವಿಶ್ವಾಮಿತ್ರರು ಹೇಳಿದ್ದನ್ನೆಲ್ಲ ಕೇಳ್ತಾನೆ ನೋಡಿ. ಅದರ ಅರ್ಥ ವಿಶ್ವಾಮಿತ್ರ ದೊಡ್ಡವ, ರಾಮ ಚಿಕ್ಕವ ಅಂತ ಅರ್ಥ ಅಲ್ಲ. ಏನರ್ಷಿ ಪ್ರಿಯಕಾರಿಣ ಅಂತ ರಾಯರು ಹೇಳ್ತಾರೆ. ವಿಶ್ವಾಮಿತ್ರನಿಗೆ ಇಷ್ಟ ಆಗಬೇಕು, ಅದಕ್ಕೆ ವಿಶ್ವಾಮಿತ್ರ ಹೇಳಿದ್ದೆಲ್ಲ ಕೇಳಿದಂತೆ. ಏನು ಮಂತ್ರ ಹೇಳಿದ, ಏನು ಅಸ್ತ್ರ ಹೇಳಿಕೊಟ್ಟ, ಅದನ್ನೆಲ್ಲ ವಿಶ್ವಾಮಿತ್ರ ಹೇಳಿದ್ದನ್ನೆಲ್ಲ ರಾಮದೇವರು ಕೇಳಿದ್ರಂತೆ. ಯಾಕೆ ಅಂತಂದರೆ, ಈ ಕಲಿತವರಿಗೆ ಒಂದು ದೌರ್ಬಲ್ಯ ಇರ್ತದೆ. ಏನು ಅಂದರೆ ಅವ್ರಿಗೆ ಏನು ಗೊತ್ತಿದೆ ಅದನ್ನು ಇನ್ನೊಬ್ಬರಿಗೆ ಹೇಳಿಕೊಡಬೇಕು ಅಂತ ಇರ್ತದೆ. ಈ ಸುಧಾಂತ ಶಾಸ್ತ್ರವನ್ನು ಓದಿರ್ತಾರೆ ನೋಡಿ, ಎಷ್ಟು ಕಷ್ಟಪಟ್ಟು ಓದಿರ್ತಾರೆ, ಶ್ರಮಪಟ್ಟು ಅಧ್ಯಯನ ಮಾಡಿರ್ತಾರೆ. ಅದಕ್ಕೆ ಸಾಮಾನ್ಯವಾದ ಶ್ರಮ ಸಾಕಾಗುವುದಿಲ್ಲ. ಆ ಬುದ್ಧಿ ಎಲ್ಲ ವಿನಿಯೋಗ ಮಾಡಿ ಅದನ್ನು ಅಧ್ಯಯನ ಮಾಡಿರ್ತಾರೆ. ಅವರಿಗೆ ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಾರೆ ಶಾಸ್ತ್ರ. ಅವ್ರು ಹೇಳ್ತಾರೆ, ಸ್ವಾಮಿಗಳು ಸಿಕ್ಕಿದ್ರೆ ಅಂತ, ಸ್ವಾಮಿ ಸ್ವಲ್ಪ ಅನುವಾದ ಮಾಡ್ತೇನೆ ಅಂತ. ನನಗೆ ಆಗುವುದಿಲ್ಲ ಅಂತ ಹೇಳಿದ್ರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಅವರಿಗೆ. ನಾನು ಕೇಳಿದ್ರೆ ಎಷ್ಟು ಕಷ್ಟಪಡ್ತಾರೆ, ಖುಷಿ ಪಡ್ತಾರೆ ಅವರು. ರೀ ಕೇಳಿದ್ರು, ಸ್ವಾಮಿಗಳು ಕೇಳಿದ್ರು ಅಂತ ಸಂತೋಷ ಪಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಯಾವುದು ಗೊತ್ತಿದೆ ಅದನ್ನು ಇನ್ನೊಬ್ಬರ ಮುಂದೆ ಹೇಳಿಕೊಳ್ಬೇಕು. ಹೇಳಿದಾಗ ಆನಂದ ಆಗುತ್ತೆ. ಯಾರೋ ಒಬ್ಬ ನೋಡಿದ, ಒಬ್ಬರು ಹೇಳಿದ, ಸುಧಾ ಹೇಳ್ತಿದ್ದ, ಸ್ವಾಮಿಗಳು ಕೇಳಿದರು. ಆಗ ಅವನು ಹೇಳಿದ, ಏನು ಹೇಳಿದ ಅಂದರೆ, ಪಾಪ ಸ್ವಾಮಿಗಳಿಗೆ ಗೊತ್ತಿರಲಿಲ್ಲ, ಅವನು ಹೇಳಿಕೊಟ್ಟ, ಪಾಪ ಸ್ವಾಮಿಗಳಿಗೆ ಗೊತ್ತಾಯಿತು. ಯಾರಾದರೂ ಒಪ್ತಾನೆ? ಒಪ್ಪುವುದಿಲ್ಲ. ಯಾಕೆಂದ್ರೆ ಸ್ವಾಮಿಗಳಿಗೆ ಗೊತ್ತಿತ್ತು, ಅವ ಏನು ಹೇಳಿದ ಅದನ್ನು ಕೇಳಿದ್ರು, ಅವನಿಗೆ ಖುಷಿಯಾಗಲಿ ಅಂತ ಕೇಳಿದ್ರು. ಅಷ್ಟೇ ಅರ್ಥ ಅದಕ್ಕೆ. ಅದೇ ರೀತಿ ಒಬ್ಬ ಹುಡುಗ ಬಂದು ಕೃಷ್ಣ ಸ್ತೋತ್ರ ಹೇಳ್ತಾನೆ, ವೆಂಕಟೇಶ ಸ್ತೋತ್ರ ಹೇಳ್ತಾನೆ, ನನ್ನ ಹುಡುಗ ಹೇಳ್ತಾನೆ ಕೇಳಿ ಅಂತ ಹೇಳ್ತಾರೆ. ಹುಡುಗ ಹೇಳೋದಕ್ಕಿಂತ ಮುಂಚೆ ನನಗೆ ಗೊತ್ತಿಲ್ಲ, ಅದರ ಅರ್ಥ ಅಲ್ಲ. ಹುಡುಗನಿಗೆ ಖುಷಿಯಾಗಲಿ, ಸ್ಫೂರ್ತಿ ಬರಲಿ, ಇನ್ನಷ್ಟು ಓದಲಿ ಅಂತ ಹುಡುಗ ಹೇಳಿದ್ದನ್ನು ನಾವು ಕೇಳ್ತೇವೆ. ಹಾಗೆ ವಿಶ್ವಾಮಿತ್ರರು ಏನು ಹೇಳಿದ್ರು ಅಸ್ತ್ರ ಮಂತ್ರ, ಅದನ್ನು ರಾಮದೇವರು ಕಿವಿಗೊಟ್ಟು ಕೇಳಿದ್ರು. ಯಾಕೆ ಕಿವಿಗೊಟ್ಟು ಕೇಳಿದ್ರು ಅಂತಂದ್ರೆ ಒಂದೇ ಒಂದು ಕಾರಣ. ರಾಯರು ಹೇಳ್ತಾರೆ, ಏನ ಋಷಿ ಪ್ರಿಯಕಾರಿಣ. ವಿಶ್ವಾಮಿತ್ರನಿಗೆ ಖುಷಿಯಾಗಲಿ ಅಂತ ಕೇಳಿದ ಹೊರತು ರಾಮನಿಗೆ ಅದರಿಂದ ಲಾಭ ಇಲ್ಲ, ರಾಮನ ಸಾರ್ವಜ್ಞಕ್ಕೆ ಧಕ್ಕೆ ಇಲ್ಲ ಅಂತ ನಮ್ಮ ಆಚಾರ್ಯರು ಹೇಳಿದ ಅರ್ಥವನ್ನು ರಾಯರು ಸಂಗ್ರಹಿಸ್ತಾರೆ. ಋಷಿ ಪ್ರಿಯಕಾರಿಣ ಅನ್ನೋದ್ರಿಂದ ಅಂತ. ಅದು ಶಾಸ್ತ್ರಗಳಲ್ಲಿ ನಿಯಮ ಇದೆ. ನಮ್ಮಲ್ಲಿ ಏನಿದೆ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ. ಅನಂತಂ ವಿಷ್ಣು ಸನ್ನಿಧವು ರಾಜರು ಬರೀತಾರೆ. ಅನಂತಂ ವಿಷ್ಣು ಸನ್ನಿಧವು ಅಂತ. ನಾವು ಏನಾದರೂ ಮಾಡಿದರೆ ಅದು ಭಗವಂತನಿಗೆ ಗುರುಗಳ ಮೂಲಕ ಅರ್ಪಿಸಬೇಕು ಅಂತ. ದೇವರಿಗೆ ಗೊತ್ತಿಲ್ಲ ಅಂತಲ್ಲ. ಅರ್ಪಿಸಿದಂದ್ರೆ ದೇವರು ನನ್ನಲ್ಲಿ ನಿಂತು ಮಾಡಿಸಿದ್ದು, ನೀನೇ ಮಾಡಿಸಿದ್ದು ಅಂತ ಭಗವಂತನ ಮುಂದೆ ನಾವು ಒಪ್ಪಿಕೊಳ್ಳಬೇಕು. ದೇವರು ಕೃಷ್ಣಾರ್ಪಣ ಅಂತ ಹೇಳ್ತಾರೆ. ದೇವರಿಗೆ ಒಪ್ಪಿಸಬೇಕು. ಇದಕ್ಕೆ ಅನಂತ ಫಲ ಅಂತ. ವಿಶ್ವಾಮಿತ್ರರು ಮಾಡಿದ ಕೆಲಸ ಏನು ಗೊತ್ತಾ? ರಾಮನಿಗೆ ಅಸ್ತ್ರಮಂತ್ರವನ್ನು ಹೇಳಿಕೊಟ್ಟದ್ದಲ್ಲಂತೆ. ಮತ್ತೇನು ಮಾಡಿದ್ದು ಅಂತಂದ್ರೆ, ತಾನು ಇಲ್ಲಿವರೆಗೇನು ಅಧ್ಯಯನ ಮಾಡಿದೆ ಅದನ್ನು ರಾಮನ ಕಿವಿಯಲ್ಲಿ ಹಾಕಿ ಅನಂತನಾದ ಭಗವಂತನಿಗೆ ಅದನ್ನು ಸಮರ್ಪಣೆ ಮಾಡುವ ಕಾರ್ಯಕ್ರಮ ವಿಶ್ವಾಮಿತ್ರರು ಮಾಡಿದರು. ಇದು ಜಗತ್ತಿಗೆ ತೋರಿಸಿಕೊಟ್ಟದ್ದು. ನಾವೇನಾದರೂ ಸತ್ಕರ್ಮ ಮಾಡಿದರೆ ಭಗವಂತನಿಗೆ, ರಾಮನಿಗೆ ಅದನ್ನು ಸಮರ್ಪಣೆ ಮಾಡಿ ಇದು ಅನಂತ ಫಲ ಕೊಡುತ್ತೆ ಅಂತ ತೋರಿಸಿಕೊಡುವುದು ಅವರ ಮೂಲ ಉದ್ದೇಶ. ರಾಜರು ಬರೀತಾರೆ, ಏನು ಹೇಳ್ತಾರೆ ಅಂತಂದ್ರೆ, ನಮಗೆ ವಿಶ್ವಾಮಿತ್ರ ಇದನ್ನು ಹೇಳಿದ, ರಾಮದೇವರು ಕೇಳಿದ್ರು. ಇದು ಏನಿದು ಅಂತಂದ್ರೆ, ನಮ್ಮ ಈ ಪರಂಪರೆ ಏನಿದೆ ಇದು ಬರೀ ಬುಕ್ಕಿಶ್ ನಾಲೆಜ್ ಅಲ್ಲ, ಬರೀ ಪುಸ್ತಕದ ಜ್ಞಾನ ಸಂಪಾದನೆ ಮಾಡೋದು ಅಷ್ಟೇ ಅಲ್ಲ. ಅದು ಏನು ಅಂದ್ರೆ ಪಾಠ ಪ್ರವಚನ ಅಂತ. ಗುರುವಾದವ ಹೇಳಬೇಕು, ಶಿಷ್ಯನಾದವ ಕೇಳಬೇಕು. ಅಕ್ಷರಶಃ ಹೇಳ್ತಾನೆ, ಅಕ್ಷರಶಃ ಇವನು ಕೇಳ್ತಾನೆ. ಅಂದ್ರೆ ಈ ಮಂತ್ರ ಎಂಬುದು ಇದು ಬಾಯಿಯಿಂದ ಕಿವಿಗೆ, ಕಿವಿಯಿಂದ ಬಾಯಿಗೆ, ಬಾಯಿಯಿಂದ ಕಿವಿಗೆ ಹೀಗೆ ಬರಬೇಕಾಗ್ತದೆ. ಇದು ಪರಂಪರೆ ಅಂತ ಇದೆ. ನಮ್ಮಲ್ಲಿ ಉಪನಯನ ಕಾರ್ಯಕ್ರಮ ಅಂತ ಇರ್ತದೆ ನೋಡಿ. ಈ ಉಪನಯನ ಕಾರ್ಯಕ್ರಮ ಅಂದ್ರೆ ಏನು ಹೇಳಿ? ಉಪನಯನದ ದಿವಸ ಅಪ್ಪ ಮಗನಿಗೆ ಗಾಯತ್ರಿ ಮಂತ್ರವನ್ನು ಹೇಳಿಕೊಡ್ತಾನೆ. ಯಾರು ಹೇಳಿಕೊಡುದು? ಅಪ್ಪ.
ಉಪನಯನಕ್ಕೆ ಗುರುಗಳನ್ನು ಸ್ವಾಮಿಗಳನ್ನು ಕರೆಸಿರ್ತಾರೆ. ಸ್ವಾಮಿಗಳು ಹೇಳಿಕೊಡೋದಿಲ್ಲ, ಅಪ್ಪನೇ ಹೇಳಿಕೊಡ್ತಾನೆ. ಯಾಕೆ ಹೇಳಿ? ಇದು ನಮ್ಮ ಸಂಪತ್ತಿದು. ಅಪ್ಪ ಅವನು ಸಂಪಾದನೆ ಮಾಡಿದ ವಿದ್ಯೆ ಗಾಯತ್ರಿ ಮಂತ್ರ ಎಲ್ಲಿಂದ ಸಂಪಾದನೆ ಮಾಡಿದ? ಅವನಿಗೆ ಅವನ ಅಪ್ಪ ಹೇಳಿಕೊಟ್ಟಿದ್ದ ಮುಂಜಿ ದಿವಸ ಅದನ್ನು ಈ ಮಗನಿಗೆ ಹೇಳಿಕೊಡ್ತಾನೆ. ಅವನ ಅಪ್ಪ ಎಲ್ಲಿ ಕಲಿತಿದ್ದ? ಅವನ ಅಪ್ಪ ಹೇಳಿಕೊಟ್ಟದ್ದು. ಅವನಿಗೆ ಯಾರು ಹೇಳಿಕೊಟ್ಟದ್ದು? ಅವನ ಅಪ್ಪ ಹೇಳಿಕೊಟ್ಟದ್ದು. ಅವನಿಗೆ ಈಗ ಕೇಳ್ತಾ ಹೋಗಿ ನಮಗೆ ಪುರ್ಸೋತಿಲ್ಲ, ನಿಮ್ಮ ಮನೇಲಿ ಹೇಗೆ ಪ್ರಶ್ನೆ ಮಾಡಿಕೊಳ್ಳಿ. ಅವನಿಗೆ ಯಾರು ಹೇಳಿಕೊಟ್ರು? ಅವನ ಅಪ್ಪ. ಈಗ ನಾವು ಹೋದ್ರೆ ನಮ್ಮ ಪರಂಪರೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತಂದ್ರೆ ನನ್ನ ಅಪ್ಪ, ನನ್ನ ಅಜ್ಜ, ನನ್ನ ಮುತ್ತಜ್ಜ ಅಲ್ಲ, ವಿಶ್ವಾಮಿತ್ರನಿಂದ ಪ್ರಾರಂಭವಾದ ಪರಂಪರೆ ನಂದು ಅಂತಂದ್ರೆ ಈ ಗಾಯತ್ರಿ ಮಂತ್ರ ಇದಕ್ಕೆ ಭವ್ಯವಾಗಿರ್ತಕ್ಕಂತಹ ಪರಂಪರೆ. ಇದಕ್ಕೆ ಅಲ್ಲಿಂದ ಇಲ್ಲಿವರೆಗೆ ಗಂಗಾ ನದಿಗೆ ಡ್ಯಾಮ್ ಹಾಕಿ ನಿಲ್ಲಿಸಬಹುದು, ಎಲ್ಲೋ ಒಂದು ಕಡೆ ನಿಂತು ಹೋಗಿರಬಹುದು, ಆದರೆ ನಮ್ಮ ಮಂತ್ರದ ಪರಂಪರೆಗೆ ಎಲ್ಲಿಯೂ ಅಣೆಕಟ್ಟು ಬಿದ್ದಿಲ್ಲ, ಅಡೆತಡೆ ಇಲ್ಲ ಅಂತಂದ್ರೆ ಅಲ್ಲಿಂದ ಇಲ್ಲಿವರೆಗೆ ಬಂದ ಪರಮ ಪಾವನವಾದ ಗಂಗಾ ನದಿಗಿಂತ ಉತ್ತಮವಾದ ಮಂತ್ರದ ಪ್ರವಾಹದ ದೊಡ್ಡ ಸಂಪತ್ತು ನಮಗಿದೆ ಅಂತ ನಾವು ಚಿಂತನೆ ಮಾಡಬೇಕಾದ್ದು. ಇದು ನಾವು ನೆನಪಿಸಿಕೊಳ್ಳಬೇಕಾದ್ದು. ನಾವು ಜಪ ಮಾಡಬೇಕು, ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕು, ಅವರು ಮತ್ತೆ ಹೇಳಿಕೊಡಬೇಕು, ಇದನ್ನು ತೋರಿಸಿಕೊಡಬೇಕಾಗಿತ್ತಂತೆ. ಅದಕ್ಕೆ ರಾಮ ವಿಶ್ವಾಮಿತ್ರನಿಂದ ಕೇಳಿಕೊಂಡ. ಗಾಯತ್ರಿ ಮಂತ್ರ ಪುಸ್ತಕದಲ್ಲಿದ್ದದನ್ನು ನಾವು ಕೇಳೋದಲ್ಲ, ಕ್ಯಾಸೆಟ್ನಲ್ಲಿ ರಿಕಾರ್ಡ್ ಆದ್ದನ್ನೇ ನಾವು ಕೇಳೋದಲ್ಲ, ಅದನ್ನು ಜಪ ಮಾಡಿ ಸಿದ್ಧಿ ಮಾಡಿಕೊಂಡ ಅಪ್ಪನಿಂದ ಮಗ ಪಡೆಯಬೇಕಾದ್ದು ಪರಂಪರೆ ಇದೆ. ಇದಕ್ಕೆ ಭವ್ಯವಾಗಿರ್ತಕ್ಕಂತಹ ಇತಿಹಾಸವಿದೆ ಇದಕ್ಕೆ ಅಂತ ತೋರಿಸಿಕೊಡ್ಬೇಕಾಗಿತ್ತು. ನಮ್ಮಲ್ಲಿ ಪಾಠ ಅನ್ನೋದು ಗುರುವಾದವ ಪಾಠ ಹೇಳಿಕೊಡ್ತಾನೆ, ಶಿಷ್ಯನಾದವ ಪಾಠ ಕೇಳ್ತಾನೆ. ಇಂತಹ ಗುರು ಶಿಷ್ಯರ ಎರಡು ಮುಖ ಇದೆ ಎಂದು ಭಾಗವತಲ್ಲಿ ಚೆನ್ನಾಗಿ ಹೇಳ್ತಾರೆ. ಉಪನಿಷತ್ತಲ್ಲಿ ಹೇಳಿದ್ದನ್ನು ಭಾಗವತ ಹೇಳುತ್ತೆ. ಉಪನಿಷತ್ತಲ್ಲಿ ಹೇಳ್ತಾರೆ, ಆಚಾರ್ಯ ಪೂರ್ವ ರೂಪಂ ಅಂತೇವಾಸ್ಯುತ್ತರ ರೂಪಂ. ಈ ಜ್ಞಾನದ ಬೆಂಕಿಗೆ ಎರಡು ರೂಪಗಳಂತೆ. ಆಚಾರ್ಯ ಪೂರ್ವ ರೂಪಂ ಅಂದ್ರೆ ಗುರುಗಳು ಒಂದು, ಅಂತೇವಾಸಿ ಶಿಷ್ಯ ಎರಡನೇದ್ದು ಅಂತ ಅದನ್ನು ಭಾಗವತದಲ್ಲಿ ಏಕಾದಶ ಸ್ಕಂದದಲ್ಲಿ ಹೇಳ್ತಾರೆ. ಆಚಾರ್ಯ ಆದ್ಯ ಅರಣಿ ಸ್ಯಾತ್ ಅಂತೇವಾಸ್ ಉತ್ತರಾರಣಿಹಿ. ನಮಗೆ ಬೆಂಕಿ ಬರಬೇಕು. ಬೆಂಕಿ ಬರಬೇಕಾದ್ರೆ ಎರಡು ಕಟ್ಟಿಗೆ ಬೇಕು. ಎರಡು ಕಟ್ಟಿಗೆಯನ್ನು ಪರಸ್ಪರ ತಿಕ್ಕಿದರೆ ಆ ಸಂಘರ್ಷದಿಂದ ಅಲ್ಲಿ ಬೆಂಕಿ ಹುಟ್ಟುತ್ತದೆ. ಅರಣ್ಯ ಒಳಗಿರ್ತಕ್ಕಂತಹ ಬೆಂಕಿ ಕಾಣಿಸಬೇಕಾದ್ರೆ ಅರಣ್ಯಗಳಲ್ಲಿ ಪರಸ್ಪರ ತಿಕ್ಕಾಟ ಆಗಬೇಕು ಅಂತ. ಹೇಗೆ ಎರಡು ಕಟ್ಟಿಗೆ ಒಟ್ಟಿಗೆ ಸೇರಿದರೆ ಸಂಘರ್ಷಕ್ಕೆ ಒಳಗಾದರೆ ಅಲ್ಲಿ ಬೆಂಕಿ ಪ್ರಕಾಶ ಬರುತ್ತೋ, ಅದೇ ರೀತಿಯಾಗಿ ಎರಡು ಕಟ್ಟಿಗೆಗಳು ಒಟ್ಟು ಸೇರಿದರೆ ಜ್ಞಾನದ ಪ್ರಕಾಶ ಆಗುತ್ತೆ. ಎರಡು ಕಟ್ಟಿಗೆ ಯಾವುದು ಅಂತಂದ್ರೆ, ಒಂದು ಕಟ್ಟಿಗೆ ಆಚಾರ್ಯ ಆದ್ಯ ಅರಣಿ ಸ್ಯಾತ್, ಒಂದು ಕಟ್ಟಿಗೆ ಆಚಾರ್ಯ ಪಾಠ ಹೇಳುವ ಗುರುಗಳು, ಎರಡನೇದ್ದು ಅಂತೇವಾಸಿ ಉತ್ತರಾರಣಿ, ಎರಡನೇದು ಅರಣಿ, ಎರಡನೇ ಕಟ್ಟಿಗೆ ಆ ಶಿಷ್ಯ. ಗುರು ಶಿಷ್ಯ ಎಂಬ ಎರಡು ಕಟ್ಟಿಗೆಗಳು ಪರಸ್ಪರ ಸಂಘರ್ಷ ಮಾಡಿದರೆ ಅಲ್ಲಿ ಬರುವುದು ಬೆಂಕಿ ಅಲ್ಲ, ಜ್ಞಾನದ ಪ್ರಕಾಶ ಉಂಟಾಗುತ್ತೆ ಅಂತ ಭಾಗವತ ನಮಗೆ ಹೇಳುತ್ತೆ. ಅಂದ್ರೆ ಗುರು ಶಿಷ್ಯರು ಒಟ್ಟು ಸೇರಬೇಕು. ಗುರು ಶಿಷ್ಯರು ಕಟ್ಟಿಗೆ ಇರುವುದಲ್ಲ, ಗುರು ಶಿಷ್ಯರೇ ಕಟ್ಟಿಗೆ ಆಗಬೇಕು. ಗುರು ಒಂದು ಕಟ್ಟಿಗೆ, ಶಿಷ್ಯ ಇನ್ನೊಂದು ಕಟ್ಟಿಗೆ ಹಾಕಿ ಪರಸ್ಪರ ಅಥವಾ ಬ್ರಹ್ಮಜಿಜ್ಞಾಸ ಅಂತ ಚಿಂತನೆ ಮಾಡಿದರೆ ಅಲ್ಲಿ ಭಗವಂತನ ಜ್ಞಾನದ ಬೆಂಕಿ ಅಲ್ಲಿ ಉರಿಯುತ್ತದೆ ಅಂತ ಭಾಗವತ ಹೇಳುತ್ತೆ. ಹಾಗಾಗಿ ವಿಶ್ವಾಮಿತ್ರರು ರಾವಣ ಮುಂದೆ ಇಡೀ ಗಾಯತ್ರಿ ಮಂತ್ರ ಅಸ್ತ್ರ ಮಂತ್ರಗಳನ್ನು ಹೇಳಿದರು. ಏನಿದು ಹೇಳಿತು ಅಂತಂದ್ರೆ ಅವರು ಹೇಳಿಕೊಟ್ಟದ್ದಲ್ಲ, ಲೋಕಕ್ಕೆ ಇಡೀ ಜಗತ್ತಿಗೆ ತೋರಿಸಬೇಕಾಗಿತ್ತು. ಏನು ಅಂದ್ರೆ ಗುರು ಶಿಷ್ಯರು ಇಬ್ರು ಒಟ್ಟಿಗೆ ಸೇರಿ ಅಥಾತೋ ಬ್ರಹ್ಮ ಜಿಜ್ಞಾಸ ಸಹ ವೀರ್ಯಂಕರವಾವಹೈ, ಇಬ್ರು ಸೇರಬೇಕು. ಸೇರಿ ಆ ಮಂತ್ರದ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು ಅಂತ ತೋರಿಸಬೇಕಾಗಿತ್ತು. ಅದಕ್ಕೆ ರಾಮ ವಿಶ್ವಾಮಿತ್ರರು ಹೇಳಿದ್ದನ್ನೆಲ್ಲ ಕೇಳಿಕೊಂಡ. ಇನ್ನೊಂದು ಏನು ಅಂದ್ರೆ, ನೋಡಿ, ನಮ್ಮಲ್ಲಿ ಸಂಪತ್ತಿದೆ ಅಂತ ಇಟ್ಕೊಳ್ಳಿ. ಆ ಸಂಪತ್ತಿಗೆ ಮಹತ್ವ ಬರಬೇಕು. ನಾವೇನು ಮಾಡ್ತೇವೆ? ದೇವರಿಗೆ ಇಡ್ತೇವೆ. ಒಂದು ಪುಷ್ಪ ದೇವರಿಗೆ ಇಡ್ತೇವೆ, ಮುಡಿಯಲ್ಲಿ ಮುಡಿಕೊಳ್ತೇವೆ, ಕೊರಳಿಗೆ ಹಾಕ್ಕೊಳ್ತೇವೆ. ಬಂಗಾರ ಇದೆ, ನಾವೇನು ಮಾಡ್ತೇವೆ? ದೇವರಿಗೆ ಮುಟ್ಟಿಸ್ತೇವೆ, ವಧುವರರಿಗೆ ಕೊರಳಿಗೆ ನಾವು ಹಾಕ್ತೇವೆ. ದೇವರಿಗೆ ಮುಟ್ಟಿಸಿದ ಪ್ರಸಾದ. ನೋಡಿ, ವಾದಿರಾಜರದ್ದು ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾರೆ. ಈ ಬಟ್ಟೆ ಇದೆ, ಬಟ್ಟೆಗೆ ಒಂದು ಪರಿಮಳ ಏನಿಲ್ಲ, ಬರೀ ರೂಪ ಮಾತ್ರ ಇದೆ. ಈ ಬಟ್ಟೆಗೆ ಒಳ್ಳೆ ಸ್ಮೆಲ್ ಬರಬೇಕು. ಏನು ಮಾಡಬೇಕು ಅದಕ್ಕೆ? ನಿಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಸೆಂಟ್, ಶಾಸ್ತ್ರದ ಭಾಷೆಯಲ್ಲಿ ಹೇಳಿದ್ರೆ ಕಸ್ತೂರಿ ಅಂತ, ಕಸ್ತೂರಿ ಮೃಗ ಅಂತ. ಆ ಕಸ್ತೂರಿ ಮೃಗದ ಆ ನಾಭಿಯಲ್ಲಿರ್ತಕ್ಕಂತಹ ವಸ್ತು ಪರಿಮಳ ದ್ರವ್ಯ ಆ ಬಟ್ಟೆಗೆ ಸ್ವಲ್ಪ ಅಂಟಿಸಿದರೆ ಇಡೀ ಬಟ್ಟೆ ಪರಿಮಳ ಆಗಿ ಬಿಡುತ್ತೆ. ಆ ಬಟ್ಟೆಗೆ ಯಾವ ಬಟ್ಟೆ ಸಂಪರ್ಕ ಆಯಿತು
ಅದು ಸುಗಂಧಮಯ ಆಗಿಬಿಡುತ್ತೆ. ವಜ್ರಾಜರು ಹೇಳ್ತಾರೆ, ಸುಗಂಧ ವಸ್ತುವಿನ ಸಂಪರ್ಕಕ್ಕೆ ಒಳಗಾದ ಎಲ್ಲ ವಸ್ತುಗಳು ಪರಿಮಳಮಯ ಆಗಿಬಿಡುತ್ತೆ ಅಂತ. ಹಾಗೆಯೇ ವಿಶ್ವಾಮಿತ್ರರಿಗೆ ಲೋಭ, ತನ್ನ ಮಂತ್ರ ಇದೆ, ಈ ಮಂತ್ರ ಪರಿಮಳ ಬರಬೇಕು ಅಂತ ಆಸೆ ಆಯಿತು. ಏನು ಮಾಡಬೇಕು ಅದಕ್ಕೆ? ಆ ಮಂತ್ರಕ್ಕೆ ತಾಕತ್ತು ಬರಬೇಕಾಗಿದ್ರೆ ನಾವು ಆಭರಣವನ್ನು ದೇವರಿಗೆ ಸಮರ್ಪಣೆ ಮಾಡಿದ ಹಾಗೇನೆ, ನಮ್ಮ ಬಟ್ಟೆ ನಮ್ಮ ಮೈ ಮೇಲೆ ಕಸ್ತೂರಿ ಲೇಪವನ್ನು ಸುಗಂಧ ದ್ರವ್ಯವನ್ನು ಲೇಪನೆ ಮಾಡಿದ ಹಾಗೇನೆ ನಮ್ಮ ಮಂತ್ರವನ್ನು ವಿಶ್ವಾಮಿತ್ರರು ರಾಮನ ಕಿವಿಗೆ ಹಾಕಿದ್ರಂತೆ. ರಾಮನ ಕಿವಿ ಅಂದರೆ ಜ್ಞಾನಾನಂದಮಯವಾದ ಕಿವಿ. ಅದಕ್ಕೆ ಯಾವಾಗ ಮಂತ್ರ ತಾಗಿತು, ಮಂತ್ರದಲ್ಲಿ ಒಳ್ಳೆಯ ಸಾಮರ್ಥ್ಯ ಬಂತಂತೆ. ವಿಶ್ವಾಮಿತ್ರ ಬಾಯಲ್ಲಿದ್ದ ಮಂತ್ರ ಇನ್ನಷ್ಟು ತಾಕತ್ತು ಉಳ್ಳದ್ದಾಯಿತು ರಾಮನ ಕಿವಿಯ ಸಂಪರ್ಕ. ಆದ್ದರಿಂದ ಅದಕ್ಕೆ ವಿಶ್ವಾಮಿತ್ರರ ಮಾತನ್ನು ರಾಮದೇವರು ಕೇಳಿಸಿಕೊಂಡ್ರು. ಯಾಕೆಂತಂದ್ರೆ ರಾಮನಿಗೆ ಅದರಿಂದ ಲಾಭ ಅಲ್ಲ, ವಿಶ್ವಾಮಿತ್ರರಿಗೆ ಅದರಿಂದ ಲಾಭ. ಏನರ್ಷಿ ಪ್ರಿಯ ಕಾರಣ, ವಿಶ್ವಾಮಿತ್ರರಿಗೆ ಇದರಲ್ಲಿ ಪ್ರಿಯ ಆಗಲಿ ಅನ್ನುವ ದೃಷ್ಟಿಯಲ್ಲಿ ರಾಮ ವಿಶ್ವಾಮಿತ್ರರಿಂದ ಎಲ್ಲವನ್ನು ಪಡೆದ ಹಾಗೆ ತೋರಿಸಿದ್ನೇ ಹೊರತು ರಾಮ ಸವನ್ ಸರ್ವಜ್ಞ ಅಂತ. ಈ ಶಬ್ದ ನೋಡಿ, ಏನರ್ಷಿ ಪ್ರಿಯ ಕಾರಿಣ, ಒಳ್ಳೆಯ ಶಬ್ದ ಇತ್ತು. ಇದು ಬಿಡಿಸಿದರೆ ಏನ ಋಷಿ ಪ್ರಿಯಕಾರಿಣ ರಾವರ ಶಬ್ದ. ಏನ ಅಂದ್ರೆ ಯಾರು ಋಷಿಗೆ ಪ್ರಿಯಕಾರಿಯೋ, ಋಷಿಗೆ ಇಷ್ಟವಾದ್ದನ್ನು ಮಾಡಿದನೋ ಅಂತಹ ರಾಮ ನನ್ನನ್ನು ರಕ್ಷಣೆ ಮಾಡಲಿ. ಇದು ಏನರ್ಷಿ ಪ್ರಿಯಕಾರಿಣ ಒಟ್ಟಿಗೆ ಓದಿದರೆ ಒಳ್ಳೆಯ ಚಿಂತನೆ ಇದೆ. ಇನ ಋಷಿ ಪ್ರಿಯಕಾರಿಣ ಅಂತ. ಈ ಋಷಿ ಇದ್ದಾರೆ ನೋಡಿ, ತುಂಬ ಜನ ಋಷಿಗಳಿದ್ದಾರೆ. ವಸಿಷ್ಠರು ಒಂದು ಋಷಿಗಳು, ಅತ್ರಿ ಒಂದು ಋಷಿಗಳು, ಬೇರೆ ಬೇರೆ ಋಷಿಗಳಿದ್ದಾರೆ. ಇದು ಯಾವ ಋಷಿ ಅಂತ ಪ್ರಶ್ನೆ. ಇನ ಋಷಿ ಪ್ರಿಯಕಾರಿಣ, ಇದು ಯಾವ ಋಷಿ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ರಾಯರು ಬರೀತಾರೆ, ಇನ ಋಷಿ ಪ್ರಿಯಕಾರಿಣ, ಇನ ಋಷಿ ಅಂತ ಬರೀತಾರೆ. ಇನ ಋಷಿ ಅಂತಂದ್ರೆ ಇನ ಎಂಬ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳಿವೆ. ಇನ ಅಂದ್ರೆ ಸ್ವಾಮಿ, ಯಜಮಾನ, ಬಾಸ್ ಅಂತ ಅರ್ಥ ಇದೆ. ಇನ ಅಂದ್ರೆ ಸೂರ್ಯ ಅಂತ ಅರ್ಥ ಇದೆ. ಇದನ್ನು ಹರಿತಾನುಸಾರದಲ್ಲಿ ಜಗನ್ನಾಥಾಸರು ಅಲ್ಲಲ್ಲಿ ಬಳಸ್ತಾರೆ. ಇದನ್ನು ಮುಖ ಪದ್ಮ ಇನ ಅಂತ ಬಳಸ್ತಾರೆ. ಇನ ಅಂದ್ರೆ ಸೂರ್ಯ ಅಂತ ಅರ್ಥ. ಇನ ಋಷಿ ಅಂತ ಹೇಳ್ತಾರೆ. ಈಗ ಅರ್ಥ ಆಯ್ತು ನೋಡಿ. ಇದು ಯಾವ ಋಷಿ ಅಂದ್ರೆ ಇನನಿಗೆ ಸಂಬಂಧಪಟ್ಟ ಋಷಿ. ಇನ ಅಂದ್ರೆ ಸೂರ್ಯ, ಸೂರ್ಯನಿಗೆ ಸಂಬಂಧಪಟ್ಟ ಋಷಿ. ಏನು ಸೂರ್ಯನಿಗೆ ಸಂಬಂಧಪಟ್ಟದ್ದು? ಸೂರ್ಯನಿಗೆ ಮುಖ ಕೊಟ್ಟು ಸೂರ್ಯ ಮಂತ್ರ, ಗಾಯತ್ರಿ ಮಂತ್ರ, ಸೂರ್ಯ ಅಧಿಷ್ಠಾನದಲ್ಲಿ ಸೂರ್ಯನಾರಾಯಣನ ಉಪಾಸನೆ ಮಾಡಿ ಸೂರ್ಯನ ಒಳಗೆ ಸೂರ್ಯನಾರಾಯಣನನ್ನು ಸಾಕ್ಷಾತ್ಕರಿಸಿಕೊಂಡ ಋಷಿಗಳು ಇನ ಋಷಿ. ಅಂದರೆ ಸೂರ್ಯನಿಗೆ ಸಂಬಂಧಪಟ್ಟ ಋಷಿಗಳು, ಅವರಿಗೆ ಪ್ರಿಯಕಾರಿಣ. ಆ ಸೂರ್ಯ ಎಂಥವನು ಅಂದರೆ ಯಾ ಅಂದರೆ ಯಾ ಎಂಬ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ನಮ್ಮ ಆಚಾರ್ಯರು ಹೇಳಿದ್ದಾರೆ. ಯಾ ಅಂದರೆ ಯಾ ಎಂಬುದಕ್ಕೆ ಜ್ಞಾನ, ಏತಿ ಜ್ಞಾನಂ ಉದಾಹೃತಂ ಅಂತ ಆಚಾರ್ಯ ಅದಕ್ಕೆ ಅರ್ಥ ಹೇಳಿದ್ದಾರೆ. ಸತ್ಯ ಎಂಬುದಕ್ಕೆ ತೀತಿ ಆನಂದ ಉದ್ದಿಷ್ಟ, ಏತಿ ಜ್ಞಾನಂ ಉದಾಹೃತಂ. ಯಾ ಅಂದ್ರೆ ಜ್ಞಾನ ಅಂತ ಅರ್ಥ. ನಿಮಗೆಲ್ಲ ಗೊತ್ತಿದೆ ಅದು. ಈ ಫೋನ್ ಮಾತಾಡ್ತಾ ಇರ್ತೀರಿ ಅಲ್ವಾ? ಮಾತಾಡ್ತಾ ಇರುವಾಗ ಏನೋ ಕೇಳ್ತಾ ಇರ್ತಾರೆ, ಬರ್ತೀರಾಗಿರ್ತಾರೆ. ಇವನು ನಾವು ಹೌದು ಹೌದನ್ನು ಹೇಳಿಲ್ಲ, ಯಾ 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 ಅಂತ ಹೇಳ್ತಾ ಇರ್ತೇವೆ. ಹೌದು, ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು, ಹೌದು ಹೌದು ಹೌದು. ಯಾ ಅಂದ್ರೆ ಜ್ಞಾನ, ಸಮ್ಮತಿ ಸೂಚಕವಾದ ಶಬ್ದ. ಯಾ ಅಂದ್ರೆ ಜ್ಞಾನ. ನಾವಾತ ಏತಿ ಜ್ಞಾನಂ ಉದಾಹೃತಂ. ಯಾ ಗತಿ ಪ್ರಾಪಣೀಯ, ಗತಿ ಎನ್ನುವ ಹೇಳತಕ್ಕ ಶಬ್ದ. ಅಂದ್ರೆ ಜ್ಞಾನದ ಜ್ಞಾನಕ್ಕೆ ಸಂಬಂಧಪಟ್ಟ ಸೂರ್ಯ. ಧಿಯೋ ಯೋ ನ ಪ್ರಚೋದಯಾತ್, ಜ್ಞಾನಕ್ಕೆ ಸಂಬಂಧಪಟ್ಟ ಸೂರ್ಯ. ಅಂತ ಋಷಿ ಅಂದ್ರೆ ವಿಶ್ವಾಮಿತ್ರ ಋಷಿಗಳು. ಅವರಿಗೆ ಪ್ರಿಯ ಯಾವುದು ಇಷ್ಟ ಅಂದ್ರೆ ಅವರು ಹೋಗಿದ್ದನ್ನೆಲ್ಲ ಭಗವಂತ ಕೇಳಿಸಿ ಅವರು ಹೋದ ದಾರಿಯಲ್ಲಿ ಹೋಗಿ ಎಲ್ಲ ಜಗತ್ತಿಗೆ ತೋರಿಸಿದ. ನೀವು ಎಲ್ಲೇ ಹೋಗುವುದಲ್ಲ, ಋಷಿಗಳ ಬೆನ್ನ ಹಿಂದೆ ಹೋಗಿ ದೇವರು ತೋರಿಸಿದ. ಯಜ್ಜದಾಚರತೆ ಶ್ರೇಷ್ಠ ತತ್ತದೇವ ಇತರೋ ಜನ ಸಯತ್ ಪ್ರಮಾಣಂ ಕುರಿತೆ ಲೋಕಸ್ತದನ ವರ್ತತೆ. ದೊಡ್ಡವರು ಹೋದ ದಾರಿಯಲ್ಲಿ ನಾವು ಹೋಗಬೇಕು ಅಂತ ನಮಗೆ ಸಂಪ್ರದಾಯ. ವಿಶ್ವಾಮಿತ್ರ ಹೋದ ದಾರಿಯಲ್ಲಿ ನಾವು ಹೋಗಬೇಕು, ದೇವರು ತೋರಿಸಿಕೊಟ್ಟ. ದೇವರೇ ವಿಶ್ವಾಮಿತ್ರನ ಬೆನ್ನ ಹಿಂದೆ ಹೋದವನು ನಾವೇನ್ರಿ ಹೋಗ್ಬೇಕಾದ್ದು ಆ ಪಥದಲ್ಲಿ ಅಂತ ಭಗವಂತ ತೋರಿಸಿಕೊಟ್ಟ. ಹೀಗೆ ಜ್ಞಾನ ಸೂರ್ಯನ ಇಷ್ಟನಾದ ವಿಶ್ವಾಮಿತ್ರರಿಗೆ ಪ್ರಿಯವಾದ್ದನ್ನು ಮಾಡಿದ ರಾಮಚಂದ್ರ ನಿಶಿಚರಿ ಹಂತ್ರ, ತಾಟಕೆಯನ್ನು ಸಂಹಾರ ಮಾಡಿದ. ದೊಡ್ಡ ಘಟ್ಟ ಇದೊಂದು. ಹೆಣ್ಣನ್ನು ಕೊಲ್ಲಬಹುದಾ ಅಂತ ರಾಮನಿಗೆ ಒಂದು ಗೊಂದಲ ಆಯಿತು. ಈ ವಿಶ್ವಾಮಿತ್ರರು ಹೇಳ್ತಾರೆ, ರಾಮ ವಿಶ್ವಾಮಿತ್ರನ ಆರ್ಡರ್ ಮಾಡು, ಆಯಿತು ಅಂತ ಕೊಂದ. ನಿಶಿಚರಿ ಹಂತ್ರ,
ರಾಕ್ಷಸಿಯನ್ನು ಯಾಕೆ ಕೊಂದ ಅಂತಂದ್ರೆ ಏನರ್ಷಿ ಪ್ರಿಯಕಾರಿಣ, ವಿಶ್ವಾಮಿತ್ರನಿಗೆ ಇಷ್ಟ ಆಯ್ತು ಕೊಲ್ತೇನೆ ಅಂತ ಹೇಳಿದ. ಹೆಣ್ಣೋ ಗಂಡೋ ನೋಡುವುದಿಲ್ಲ, ವಿಶ್ವಾಮಿತ್ರ ಹೇಳಿದ ಕೊಲ್ಬೇಕು ಅಂತ ಕೊಂದೆ. ಇದು ಶಿಷ್ಯರಿಗೆ ಇಡೀ ಜಗತ್ವರ್ಗೆ ಭಗವಂತ ಕೊಟ್ಟ ಆದೇಶ. ನಿಮ್ಮ ಗುರುಗಳೇ ಹೇಳಿದರೆ ಹಿಂದೆ ಮುಂದೆ ನೋಡಬೇಡಿ, ಅದನ್ನು ಅನುಷ್ಠಾನ ಮಾಡಿ. ಈ ಗುರುಗಳು ಹೇಳಿದ್ರ ಮುಂದೆ ಪ್ರಶ್ನೆ ಏನೂ ಇಲ್ಲ, ನಮಗೆ ಗೊಂದಲ ಯಾವಾಗ ಏಕಾದಶಿ ಮಾಡಬೇಕು, ಗುರುಗಳು ಹೇಳಿದ್ರ ಮಾಡಿ, ನಿಮಗೇನಿಲ್ಲ, ಗುರುಗಳ ಮೇಲೆ ಇರ್ತದೆ. ಏನರ್ಷಿ ಪ್ರಿಯಕಾರಿಣ ವಿಸಿಜರಿ ಹಂತ್ರ. ರಾಮ ತಾಡಕಿಯನ್ನು ಸಂಹಾರ ಮಾಡಿದ. ತಾಡಕಿಯನ್ನು ಸಂಹಾರ ಮಾಡುವಾಗ ಮಾಡಬಾರ್ದ ಧರ್ಮ ಮೀಮಾಂಸಾ ಶಾಸ್ತ್ರ ಬಂತು. ಕೆಲವರು ಹೇಳಿದ್ರು ರಾಮ ಕೊಲ್ಲಬೇಡ, ಹೆಣ್ಣವಳು ಅಬಲೆ. ಇನ್ನು ಕೇಳಿದ್ರು ಇದು ಅಬಲೆಯನ್ನು ಮಹಾಬಲೆ ದುಷ್ಟೆ, ಸಂಹಾರ ಮಾಡು. ಆಗ ತಾನು ಏನು ಮಾಡಬೇಕು ಇಡೀ ಜಗತ್ತಿಗೆ ತೋರಿಸಿದ. ನಮಗೆ ಧರ್ಮ ಗೊಂದಲಾದಾಗ ದೊಡ್ಡವರು ಗುರುಗಳು ಏನು ಹೇಳ್ತಾರೆ ಅದನ್ನು ನಿಸ್ಸಂಕೋಚವಾಗಿ ಮಾಡು. ಋಷಿ ಪ್ರಿಯ ಕಾರಿನ ನಿಶಿಚರಿ ಹಂತ್ರ. ತಾಟಕೆಯನ್ನು ರಾಮಚಂದ್ರ ಸಂಹಾರ ಮಾಡಿದ, ಇಡೀ ಜಗತ್ತಿಗೆ ತೋರಿಸಿದ. ಗುರು ಹೇಳಿದ್ದನ್ನು ಕೇಳು, ಗುರುವಿನ ಗುಲಾಮನಾಗುವ ತನಕ ಬರೆಯಬಣ್ಣ ಮುಕ್ತಿ ಅಂತ ದೊಡ್ಡ ಗುರುಗಳಿದ್ದಾರೆ ನಮಗೆ. ಅವರ ಶಿಷ್ಯರಾದರೆ ನಾವು ನಮಗೇನು ಬೇಕು ಅದೆಲ್ಲವನ್ನು ಕರುಣಿಸ್ತಾರೆ. ನಿಶಿಚರಿ ಹಂತ್ರ ಕೃತು ರಕ್ಷಿತ. ಯಾಗವನ್ನು ರಾಮ ರಕ್ಷಣೆ ಮಾಡಿದ. ಇಲ್ಲಿ ಹೇಳಬೇಕಾದ ಕೆಲವು ಅಂಶಗಳಿದೆ. ರಾಯರಲ್ಲಿ ಇಲ್ಲಿ ಹೇಳಲಿಲ್ಲ. ಭಾವಸಂಗ್ರಹ ಅಂತಂದ್ರೆ ಏನೆಲ್ಲ ಹೇಳಬೇಕು ಅದೆಲ್ಲ ಹೇಳಬೇಕಾಗಿತ್ತು. ಹೇಳದ ಅಂಶಗಳು ಕೆಲವಿದೆ. ಇಲ್ಲಿ ಏನು ಹೇಳಿಲ್ಲ ರಾಯರು ಅಂತಂದ್ರೆ ಆಚಾರ್ಯರು ಹೇಳಿದ್ದಾರೆ, ರಾಮಾಯಣದಲ್ಲಿ ಹೇಳಿದ್ದಾರೆ, ಈ ಭಾವಸಂಗ್ರಹದಲ್ಲಿ ಬಿಟ್ಟುಬಿಟ್ಟಿದ್ದಾರೆ. ಏನು ಬಿಟ್ಟಿದ್ದಾರೆ? ಪ್ರಮುಖವಾದ ಅಂಶ ತಾಟಕೆಯ ಸಂಹಾರ ಎಷ್ಟು ಮುಖ್ಯ ಅಷ್ಟೇ ಮುಖ್ಯ ಸುಬಾಹು ಮಾರೀಚರ ಕಥೆಯನ್ನೇ ಹೇಳಬೇಕಾಗಿತ್ತು. ಅದು ರಾಮನ ವೈಭವ. ಅದನ್ನು ಯಾಕೆ ಬಿಟ್ಟರು ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಉಳಿದಿದೆ. ಅದಕ್ಕೆ ಉತ್ತರ ಕೊಡಬೇಕು. ರಾಯರು ಕೊಡ್ಲಿಲ್ಲ ಅಂತ ನಮಗೆ ಕಾಣಿಸ್ತದೆ. ನಿಶಿಚರಿ ಹಂತ್ರ ಅಂತ ಅಷ್ಟೇ ರಾಯರು ಹೇಳ್ತಾರೆ. ಆ ಇಬ್ಬರನ್ನು ಸಂಹಾರ ಮಾಡಿದ, ಸುಬಾಹು ಅವರನ್ನು ಸಂಹಾರ ಮಾಡಿದ, ಮಾರೀಚನನ್ನು ದೂರಕ್ಕೆ ಕಳಿಸಿದ. ಈ ಘಟನೆ ಹೇಳಿ ಇಡೀ ರಾಮಾಯಣಕ್ಕೆ ಮೂಲ ಅದು. ಮಾರೀಚನನ್ನು ಗೋಕರ್ಣಕ್ಕೆ, ಉತ್ತರ ಭಾರತದ ಅಂದರೆ ನೇಪಾಳದ ದಾರಿಯಲ್ಲಿದ್ದ ರಾಮದೇವರು ಆ ಮಾರೀಚನನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಗೋಕರ್ಣದ ತನಕ ಓಡಿಸಿದ್ದಾರೆ ಅಂತಂದ್ರೆ ಸಾಮಾನ್ಯ ತಾಕತ್ತಲ್ಲ. ಇವತ್ತೆಲ್ಲ ಒಲಿಂಪಿಕ್ಕಲ್ಲಿ ನೋಡ್ತೇವೆ ನಾವು, ಇದದು ಆರ್ಕರಿ, ಆ ಬಿಲ್ಲು ಬಾಣ ಬಿಡುವಂತಹದ್ದು, ಅದು ಗೋಲ್ಡು ಎಲ್ಲ ಪ್ರಾಯಶಃ ಇವತ್ತು ರಾಮದೇವರಿದ್ರೆ ಎಲ್ಲ ಒಲಿಂಪಿಕಲ್ಲಿ ಪ್ರೈಸ್ ರಾಮದೇವರಿಗೆ ಸಿಗ್ತಿತ್ತು, ಯಾರಿಗೂ ಹೋಗ್ತಿರ್ಲಿಲ್ಲ. ಅದು ಸಾಮಾನ್ಯವಲ್ಲ. ಉತ್ತರ ಭಾರತ ನೇಪಾಳದ ಹತ್ತಿರದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಗೋಕರ್ಣಕ್ಕೆ ಕಳಿಸಿದ್ದಾನೆ ಅಂತಂದ್ರೆ ದೊಡ್ಡ ಘಟ್ಟ, ರಾಮನ ದೊಡ್ಡ ಪವಾಡ ಇದು, ಬಾಣದ ಮೂಲಕ, ಅಸ್ತ್ರದ ಮೂಲಕ ಅಂತ. ಆ ಕಥೆಯನ್ನು ರಾಯರು ಹೇಳಲೇ ಇಲ್ಲ. ಇಲ್ಲಿ ಯಾಕೆ ಹೇಳಿಲ್ಲ? ಹೇಳಿದಾರಾ ಇಲ್ವಾ ಅಂತಂದ್ರೆ ಹೇಳಿದ್ದಾರೆ. ಹೇಗೆ ಹೇಳಿದ್ದಾರೆ ಎಲ್ಲ ಕತೆ ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವಂತ ಕೃಷ್ಣಾರ್ಪಣ ವಸ್ತು.